Good morning, dear students. So last class ಅಲ್ಲಿ ನಾವು ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಂಟ್ರೊಡಕ್ಷನ್ ಆಗಿ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ನ ಮಾತಾಡ್ತಾ ಇದ್ವಿ. ಎರಡು ಮೆಥಡ್ ಆಗಿತ್ತು. ಒಂದು ಫ್ರಮ್ ಆಲ್ಕಲೈಡ್, ಇನ್ನೊಂದು ಫ್ರಮ್ ಆಲ್ಕೀನ್ಸ್. ಆಲ್ಕಲೈಡ್ಸ್ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ ಆಲ್ಕಲೈಡ್ಸು. ಸೊ ಇನ್ ಪ್ರೆಸೆನ್ಸ್ ಆಫ್ ಪೋಲಾರ್ aqueous medium of that NaOH or KOH ಅಲ್ವಾ. ಸೊ ತಗೊಂಡಾಗ Cl minus or X minus will be replaced by OH minus, it gives alcohol. ಅದೇ ರೀತಿ ಆಲ್ಕೀನ್ಸ್ ತಗೊಂಡಾಗ ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ, ಅಲ್ಲಿ ಹೈಡ್ರೇಷನ್ ಮಾಡಬೇಕು ನೀವು. ಸೊ ಅದರಲ್ಲಿ ನಾವು ಕೆಟಲೈಸ್ಡ್ ಹೈಡ್ರೇಷನ್ ಮಾಡಿದರೆ ನಿಮಗೆ ಸೊ ಮಾರ್ಕೋನಿಕಾಫ್ ರೂಲ್ ಫಾಲೋ ಆಗಿ ಸೊ ಸಿಮಿಟ್ರಿಕಲ್ ಆಲ್ಕೀನ್ ತಗೊಂಡಿದ್ರೆ ಪ್ರೈಮರಿ ಆಲ್ಕೋಹಾಲು, ಅನ್ಸಿಮಿಟ್ರಿಕಲ್ ಆಲ್ಕೀನ್ ತಗೊಂಡಿದ್ರೆ ಸೆಕೆಂಡರಿ ಆಲ್ಕೋಹಾಲು ಬರುತ್ತೆ. ಸೊ ಅದೇ ರೀತಿ ಇನ್ನೊಂದು ಮೆಥಡ್ ಕೂಡ ನಾನು ಮಾಡಿದ್ದೀನಿ, ಹೈಡ್ರೋಬೋರೇಷನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಆಪೋಸಿಟ್ ಟು ಮಾರ್ಕೋನಿಕಾಫ್ ರೂಲ್ ಆಗಿಬಿಟ್ಟು ನಿಮಗೆ ಅನ್ಸಿಮಿಟ್ರಿಕಲ್ ಅಥವಾ ಸಿಮಿಟ್ರಿಕಲ್ ಯಾವ ಆಲ್ಕೀನ್ ತಗೊಂಡ್ರು ನಿಮಗೆ ಪ್ರೈಮರಿ ಆಲ್ಕೋಹಾಲ್ಸೇ ಬರುತ್ತೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಥರ್ಡ್ ಮೆಥಡ್ ಯೂಸ್ಡ್ ಪ್ರಿಪೇರ್ ಆಲ್ಕೋಹಾಲ್. ಹಿಯರ್ ಈಸ್ ಫ್ರಮ್ carbonyl compounds. Carbonyl compounds. Carbonyl compounds. ಏನಿದು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕಾರ್ಬೋನಿಲ್ ಕಾಂಪೌಂಡ್ಸ್? ಯಾವ ಕಾಂಪೌಂಡ್ ಅಲ್ಲಿ ಕಾರ್ಬೋನಿಲ್ ಗ್ರೂಪ್ ಇರುತ್ತೋ, ದ ಕಾಂಪೌಂಡ್ಸ್ which contains carbonyl group is called carbonyl compounds. ಹಾಗಾದ್ರೆ ಕಾರ್ಬೋನಿಲ್ ಗ್ರೂಪ್ ಅಂದ್ರೆ ಏನು? ಸೊ ನಾನು ಹೇಳಿದೆ ನಿಮಗೆ, ಕಾರ್ಬೋನಿಲ್ ಗ್ರೂಪ್ ಯಾವ ಕಾಂಪೌಂಡ್ ಅಲ್ಲಿ ಇರುತ್ತೋ ಅದು ಕಾರ್ಬೋನಿಲ್ ಕಾಂಪೌಂಡ್ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಕಾರ್ಬೋನಿಲ್ ಗ್ರೂಪ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ? ಲೆಟ್ ಮಿ ಸಿ ನಾವ್. ಸೊ ಕಾರ್ಬೋನಿಲ್ ಗ್ರೂಪ್ ಇಸ್ ನಥಿಂಗ್ ಬಟ್ C ಡಬಲ್ ಬಾಂಡ್ O ಗ್ರೂಪಿಗೆ ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಸೊ ನಮಗೆಲ್ಲ ಗೊತ್ತಿದೆ ಕಾರ್ಬನ್ಗೆ 4 ಬಾಂಡ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ 4 ಬಾಂಡ್ಸ್ ಅಲ್ಲಿ 2 ಬಾಂಡ್ಸ್ ಆರ್ ವಿತ್ ಆಕ್ಸಿಜನ್ ಆಟಮ್. ಅದರಲ್ಲಿ ಒಂದು ಸಿಗ್ಮಾ ಬಾಂಡ್, ಇನ್ನೊಂದು ಪೈ ಬಾಂಡ್. ಒಂದು ಸಿಗ್ಮಾ, ಒಂದು ಪೈ ಬಾಂಡ್ ಇರುತ್ತೆ ಇದರಲ್ಲಿ. ಸೊ ರಿಮೈನಿಂಗ್ 2 ಬಾಂಡ್ಸ್ ಬೇರೆ ಗ್ರೂಪ್ಸ್ ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಬೇರೆ ಗ್ರೂಪ್ಸ್ ಗೆ ದಿಸ್ ಇಸ್ ದ ಫಂಕ್ಷನಲ್ ಕಾರ್ಬೋನಿಲ್ ಕಾರ್ಬನ್ ಅಂತೀವಿ. ಸೊ ಕಾರ್ಬನ್ ಏನಂತೀವಿ? ಕಾರ್ಬೋನಿಲ್ ಕಾರ್ಬನ್. ಇದಿಷ್ಟನ್ನ ಏನಂತೀವಿ? ಕಾರ್ಬೋನಿಲ್ ಗ್ರೂಪ್. ಈ ಕಾರ್ಬೋನಿಲ್ ಗ್ರೂಪ್ ಯಾವ ಕಾಂಪೌಂಡ್ ಅಲ್ಲಿ ಇರುತ್ತೋ ಅದನ್ನ ನಾವು ಕಾರ್ಬೋನಿಲ್ ಕಾಂಪೌಂಡ್ ಅಂತ ಕರಿತೀವಿ. ಈ ಕಾರ್ಬನ್ ನ ಮೋರ್ ಸ್ಪೆಸಿಫಿಕ್ ಆಗಿ ನಾವು ಕಾರ್ಬೋನಿಲ್ ಕಾರ್ಬನ್. ಈ ಕಾರ್ಬೋನಿಲ್ ಗ್ರೂಪ್ ಏನಿದೆ ಇದರಲ್ಲಿ ಕಾರ್ಬೋನಿಲ್ ಕಾರ್ಬನ್ 4 ಬಾಂಡ್ ಅಲ್ಲಿ 2 ಆಕ್ಸಿಜನ್ ಜೊತೆಗೆ ಮಾಡ್ಕೊಂಡಿದೆ, ಇನ್ನೆರಡು ಗ್ರೂಪ್ ಬೇರೆ ಗ್ರೂಪ್ ಜೊತೆಗೆ ಮಾಡ್ಕೊಂಡಿರುತ್ತೆ. ಸೊ ಈ ಎಂಟೈರ್ ಇದನ್ನ ಏನಂತ ಕರಿತೀವಿ ನಾವು? ಕಾರ್ಬೋನಿಲ್ ಗ್ರೂಪ್. ಕಾರ್ಬೋನಿಲ್ ಗ್ರೂಪ್. ಸೊ ದಿಸ್ ಕಾರ್ಬೋನಿಲ್ ಗ್ರೂಪ್ ಈಸ್ divalent. Divalent. What do you mean by divalent? So it can attach, it will be bonded to 2 groups. ನೋಡಿ, ಇಲ್ಲಿ ಒಂದು ಬಾಂಡ್ ಇದೆ, ಇಲ್ಲಿ ಒಂದು ಬಾಂಡ್ ಇದೆ. ಈ ಕಡೆಗೆ ಒಂದು ಗ್ರೂಪ್ ಅಟ್ಯಾಕ್ ಮಾಡಬಹುದು, ಈ ಕಡೆಗೆ ಒಂದು ಅಟ್ಯಾಚ್ ಮಾಡಬಹುದು. ದಟ್ಸ್ ವೈ ಸೊ ದಿಸ್ ಕಾರ್ಬೋನಿಲ್ ಗ್ರೂಪ್ ಇಸ್ ಎ divalent. ಕಾರ್ಬೋನಿಲ್ ಗ್ರೂಪ್ ಇಸ್ ಎ divalent. ಇಲ್ಲಿರೋ ಕಾರ್ಬನ್ ನ ಕಾರ್ಬೋನಿಲ್ ಕಾರ್ಬನ್ ಅಂತ ಕರಿತೀವಿ. ಈ ಕಾರ್ಬನ್ 2 ಗ್ರೂಪ್ ಬೇರೆ ಬೇರೆ ಗ್ರೂಪ್ಸ್ ಗೆ ಅಟ್ಯಾಚ್ ಆಗೋದ್ರಿಂದ ಇದನ್ನ divalent. You can attach 2 different alkyl groups. ಆರ್ ಒಂದ್ ಕಡೆಗೆ ಹೈಡ್ರೋಜನ್, ಒಂದ್ ಕಡೆಗೆ ಆಲ್ಕೈಲ್, ಒಂದ್ ಕಡೆಗೆ ಹೈಡ್ರೋಜನ್, ಒಂದ್ ಕಡೆಗೆ OH ಗ್ರೂಪ್. ಇದು ಬೇರೆ ಬೇರೆ ಗ್ರೂಪ್ಸ್ ಅಟ್ಯಾಚ್ ಮಾಡೋದ್ರಿಂದ ಇದನ್ನ ಡೈವೇಲೆಂಟ್ ಅಂತ ಕರಿತೀವಿ. ಇಲ್ಲಿರುವಂತಹ ಕಾರ್ಬನ್ ಏನಿದೆ ಇದರಲ್ಲಿ 3 ಸಿಗ್ಮಾ, 1 ಪೈ ಬಾಂಡ್ ಇದೆ. ಸೊ 3 ಸಿಗ್ಮಾ 1 ಪೈ ಬಾಂಡ್ ಇರೋ ಕಾರ್ಬನ್ ಯಾವ ಹೈಬ್ರಿಡೈಸೇಷನ್ ಆಗುತ್ತೆ? ಸೊ ಇಟ್ ಅಂಡರ್ಗೋಸ್ sp2 ಹೈಬ್ರಿಡೈಸೇಷನ್. ಯಾವ ಹೈಬ್ರಿಡೈಸೇಷನ್? sp2 ಹೈಬ್ರಿಡೈಸೇಷನ್ ಆಗುತ್ತೆ. 3 ಸಿಗ್ಮಾ ಬಾಂಡ್ಸ್ ಇದೆ, 1 ಪೈ ಬಾಂಡ್ ಇದೆ. Moreover, this carbonyl group, whatever it may be, this carbon undergo sp2 hybridization. Hence, it is a trigonal planar structure. It has trigonal planar structure. What do you mean by planar? All the bonds are present in the plane. ಸೊ ಇಲ್ಲಿರುವಂತಹ ಆಕ್ಸಿಜನ್ ಜೊತೆಗೆ 2 ಗ್ರೂಪ್ಸ್ ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ, ಒಂದೇ ಸರ್ಫೇಸ್ ಮೇಲ್ಗಡೆಗೆ ಇರುತ್ತೆ.
ಇಲ್ಲಿ ಕಾರ್ಬನ್ ಮತ್ತೆ ಆಕ್ಸಿಜನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಬರುತ್ತೆ. ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಸೊ ದಟ್ಸ್ ವೈ ಇಲ್ಲಿರುವಂತಹ ಪೈ ಬಾಂಡ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್, ಪೈ ಎಲೆಕ್ಟ್ರಾನ್ಸ್ ಏನಿದೆ, ದೇ ಆರ್ ಪಾರ್ಷಿಯಲಿ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್ ಅಂಡ್ ಬಿಕಮ್ ಪಾರ್ಷಿಯಲ್ ನೆಗೆಟಿವ್. ಸೊ ಕಾರ್ಬನ್ ಪೈ ಎಲೆಕ್ಟ್ರಾನ್ಸ್ ನ ಬಿಟ್ಕೊಡ್ತಿರೋದ್ರಿಂದ ಕಾರ್ಬನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್. ನೋಡಿ, ಶಿಫ್ಟಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಪಾರ್ಷಿಯಲ್ ಇದೆ. ಸೊ ಇಲ್ಲಿ ಇರುವಂತದ್ದು ಪಾರ್ಷಿಯಲ್ ಇದೆ. ಸೊ ಇಲ್ಲಿ ಇರುವಂತದ್ದು ಏನಿದು ಪಾರ್ಷಿಯಲಿ ಪೊಲಾರಿಟಿ ಕ್ರಿಯೇಟ್ ಆಗಿದೆ. ಏನ್ ಕ್ರಿಯೇಟ್ ಆಗಿದೆ? ಪೊಲಾರಿಟಿ ಕ್ರಿಯೇಟ್ ಆಗಿದೆ. ಕಾರ್ಬೋನಿಲ್ ಕಾರ್ಬನ್ಗೂ ಮತ್ತೆ ಅದು ಬಾಂಡ್ ಆಗಿರುವಂತಹ ಆಕ್ಸಿಜನ್ ನಡುವೆ ಏನಾಗಿದೆ? ಪೊಲಾರಿಟಿ ಕ್ರಿಯೇಟ್ ಆಗಿದೆ. ಚಾರ್ಜ್ ಸಪರೇಷನ್ ಆಗಿದೆ. ವೈ ಚಾರ್ಜ್ ಈಸ್ ಸಪರೇಟೆಡ್ ಹಿಯರ್? ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಬಿಟ್ವೀನ್ ಆಕ್ಸಿಜನ್ ಟು ಕಾರ್ಬನ್. Between carbon and oxygen is more electronegative. It attracts the pi electron towards itself. As a result, it gets partial negative and carbon gets partial positive. Due to this polarity, carbon will get partial positive charge. Carbon will get partial positive charge. ಈ partial positive charge carbon ಮೇಲೆ ಬರೋದ್ರಿಂದ a nucleophile will readily attach to this carbonyl carbon. ಒಂದು ನ್ಯೂಕ್ಲಿಯೋಫೈಲ್ ಹೋಗಿ ಇಮಿಡಿಯೇಟ್ ಆಗಿ ಕಾರ್ಬೋನಿಲ್ ಕಾರ್ಬನ್ ಗೆ ಏನಾಗುತ್ತೆ? ಬಾಂಡ್ ಮಾಡ್ಕೊಳ್ಳುತ್ತೆ. ಆಗ ಪೈ ಬಾಂಡ್ ಕಂಪ್ಲೀಟ್ ಆಗಿ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗುತ್ತೆ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಸೇ ದಟ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಇಲ್ಲಿ ಅನ್ಸ್ಯಾಚುರೇಷನ್ ಇದೆ, ಇಟ್ ಮೇ ಅಂಡರ್ಗೋ ಪೈ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ಮೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ಸ್. ಅಡಿಷನ್ ರಿಯಾಕ್ಷನ್ಸ್ ಅಲ್ಲಿ ಎಲೆಕ್ಟ್ರೋಫಿಲಿಕ್ ಅಡಿಷನ್ ಇದೆ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಇದೆ. ಅದರಲ್ಲಿ ಎಲೆಕ್ಟ್ರೋಫೈಲ್ ಏನಾದರೂ ರಿಯಾಕ್ಷನ್ ಇನಿಷಿಯೇಟ್ ಮಾಡಿದ್ರೆ ಎಲೆಕ್ಟ್ರೋಫಿಲಿಕ್ ಅಡಿಷನ್, ನಿನ್ನೆ ನೋಡಿದ್ವಿ ಅದು ಮಾರ್ಕೋನಿಕ್ ಆಫ್ ರೂಲ್. ಮಾರ್ಕೋನಿಕ್ ಆಫ್ ರೂಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಬಟ್ ಇಲ್ಲಿ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಲ್ಲಿ ಕಾರ್ಬೋನಿಲ್ ಗ್ರೂಪ್, ಅದರಲ್ಲೂ ಸ್ಪೆಷಲಿ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಪೊಲಾರಿಟಿ ಕ್ರಿಯೇಟ್ ಆಗುತ್ತೆ, ಚಾರ್ಜ್ ಸಪರೇಟ್ ಆಗುತ್ತೆ. ಆಗ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರೋದ್ರಿಂದ ನ್ಯೂಕ್ಲಿಯೋಫೈಲ್ ವಿಲ್ ರೆಡಿಲಿ ಅಟ್ಯಾಚ್ ಟು ದಿಸ್ ಕಾರ್ಬೋನಿಲ್ ಕಾರ್ಬನ್ ಅಂಡ್ ಇಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. Carbonyl compounds undergo what type of reactions? It undergo nucleophilic addition reactions. Nucleophilic addition. ಯಾಕೆ ಇದನ್ನ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಅಂತ ಇದೀವಿ ಅಂದಾಗ, ಫಸ್ಟ್ ಆಡ್ ಆಗೋದು ನ್ಯೂಕ್ಲಿಯೋಫೈಲ್. ಈ ಕಾರ್ಬೋನಿಲ್ ಕಾರ್ಬನ್ ಅಲ್ಲಿ ಪೈ ಬಾಂಡ್ ಇರೋದ್ರಿಂದ ಇದು ಈ ಅಡಿಷನ್ ರಿಯಾಕ್ಷನ್ ಗೆ ಇನ್ವಾಲ್ವ್ ಆಗುತ್ತೆ. ಅಡಿಷನ್ ರಿಯಾಕ್ಷನ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ, ನ್ಯೂಕ್ಲಿಯೋಫೈಲ್ ಫಸ್ಟ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಇದನ್ನ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ರಿಮೆಂಬರ್, ಕಾರ್ಬೋನಿಲ್ ಗ್ರೂಪ್ ಅಂದ್ರೆ ಸೊ ಇಟ್ಸ್ ಎ C double bond O group and this C double bond O group carbonyl group is divalent in nature and the carbon atom undergo sp2 hybridization. It's a planar molecule. All the bonds are present on the plane and it here between carbon and oxygen electronegative difference will be there. That's why polarity is created and here carbon gets partial positive charge. Hence it is attacked by a nucleophile very easily. Hence this carbonyl group may undergo nucleophilic addition reaction very easily and this nucleophile attacks to this carbon perpendicular to the plane. Perpendicular to the plane. ಸೊ ಈ ಪ್ಲೇನ್, ಇದು ಒಂದು ಪ್ಲೇನ್ ಅನ್ಕೊಂಡ್ರೆ ಇಲ್ಲಿ ಕಾರ್ಬನ್ ಇದೆ, ಡಬಲ್ ಬಾಂಡ್ O ಇದೆ, ಇಲ್ಲಿ ಇನ್ನೆರಡು ಗ್ರೂಪ್ಸ್ ಇದೆ. ಎಲ್ಲ ಗ್ರೂಪ್ಸ್ ಏನಿದೆ ಸರ್ಫೇಸ್ ಮೇಲ್ಗಡೆನೆ ಇದೆ. ಈ ಕಾರ್ಬನ್ ಅಲ್ಲಿ ಪೊಲಾರಿಟಿ ಬರೋದ್ರಿಂದ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಒಂದು ನ್ಯೂಕ್ಲಿಯೋಫೈಲ್ ಬಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬಂದು ಅಟ್ಯಾಕ್ ಮಾಡಬಹುದು, ಇಲ್ಲ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಇಂದನಾದ್ರೂ ಬಂದು ಅಟ್ಯಾಕ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ಟು ದ ಕಾರ್ಬೋನಿಲ್ ಕಾರ್ಬನ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಅಬೌಟ್ ಕಾರ್ಬೋನಿಲ್ ಗ್ರೂಪ್. ಈ ಕಾರ್ಬೋನಿಲ್ ಗ್ರೂಪ್ ಯಾವ ಕಾಂಪೌಂಡ್ಸ್ ಅಲ್ಲಿ ಇರುತ್ತೋ ಅದನ್ನ ನಾವು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಕಾರ್ಬೋನಿಲ್ ಗ್ರೂಪ್ ಅಂದ್ರೆ ಈಗ C ಡಬಲ್ ಬಾಂಡ್ O ಜೊತೆಗೆ ಕಾರ್ಬನ್ ಗೆ ಎರಡು ಗ್ರೂಪ್ಸ್ ಇದೆ. ಎರಡೂ ಕಡೆಗೆ ಹೈಡ್ರೋಜನ್ಸ್ ಇದ್ರೆ ಅಥವಾ ಇದೇ ಕಾರ್ಬೋನಿಲ್ ಗ್ರೂಪಿಗೆ ಒಂದ್ ಕಡೆಗೆ ಹೈಡ್ರೋಜನ್ ಒಂದ್ ಕಡೆಗೆ ಆಲ್ಕೈಲ್ ಗ್ರೂಪ್ ಇದ್ರೆ ಆರ್ ಇಂದು ಬರೀಬಹುದು, ಆರ್ ಇಂದು ಬರೆದು H ಇಂದು ಬರೀಬಹುದು.
ಸೊ ಇದನ್ನ ನೋಡಿ, ಇವೆರಡರಲ್ಲೂ ಕೂಡ ಫಂಕ್ಷನಲ್ ಗ್ರೂಪ್ ಏನಾಗುತ್ತೆ, ಸಿ ಡಬಲ್ ಬಾಂಡ್ ಓ ಎಚ್. ಇದರಲ್ಲೂ ಫಂಕ್ಷನಲ್ ಗ್ರೂಪ್ ಏನು, ಸಿ ಡಬಲ್ ಬಾಂಡ್ ಓ ಎಚ್. ಈ ಸಿ ಡಬಲ್ ಬಾಂಡ್ ಓ ಎಚ್ ಇರೋ ಫಂಕ್ಷನಲ್ ಗ್ರೂಪ್ ನ ಏನಂತ ಕರಿತೀರಾ, ಆಲ್ಡಿಹೈಡ್ಸ್. ಏನಂತ ಕರಿತೀರಾ, ಆಲ್ಡಿಹೈಡ್ಸ್. ಹಿಂಗ್ ಬರೆದ್ರು ಒಂದೇ, ಇದನ್ನ HCHO ಅಂತ ಬರೀಬಹುದು, ಇದನ್ನ RCHO ಅಂತ ಬರೀಬಹುದು. So this is what aldehyde. ಏನಮ್ಮ ಇದು aldehyde. Aldehyde is nothing but a carbonyl compound. So ಇದೇ ಕಾರ್ಬೋನಿಲ್ ಕಾರ್ಬನ್ಗೆ ನೀವು ಎರಡೂ ಸೈಡ್ ಕೂಡ ಆಲ್ಕೈಲ್ ಗ್ರೂಪ್ಸ್ ಹಾಕ್ಬಿಟ್ರೆ, ಈಗ ಏನಾಗುತ್ತೆ, ಇದು ಕೀಟೋನ್ಸ್ ಆಗುತ್ತೆ. ಏನಾಗುತ್ತೆ, ಇದು ಕೀಟೋನ್ಸ್. ಇದು ಆಲ್ಡಿಹೈಡ್ಸ್, ಇದು ಕೀಟೋನ್ಸ್. ಇದನ್ನ ನೀವು ಹೆಂಗ್ ಬರೀಬಹುದು, ಆರ್ ಸಿ ಡಬಲ್ ಬಾಂಡ್ ಓ ಆರ್ ಅಥವಾ ಆರ್ ಸಿ ಓ ಆರ್. ಸೊ ಇವೆಲ್ಲ ಒಂದೇ, ಇವೆಲ್ಲ ಏನು, ಕೀಟೋನ್ಸ್. ಇದರಲ್ಲಿ ಕಾರ್ಬೋನಿಲ್ ಕಾರ್ಬನ್ ಇದೆ, ಕಾರ್ಬೋನಿಲ್ ಗ್ರೂಪ್ ಇದೆ. ಆ ಕಾರ್ಬೋನಿಲ್ ಗ್ರೂಪಿನ ಎರಡೂ ಸೈಡ್ ಕೂಡ ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಸೊ ಆಲ್ಡಿಹೈಡ್ಸ್ ಅಲ್ಲಿ ಕಾರ್ಬೋನಿಲ್ ಗ್ರೂಪಿನ ಎರಡು ಬಾಂಡ್ ಅಲ್ಲೂ ಹೈಡ್ರೋಜನ್ ಇರ್ಬೋದು ಅಥವಾ ಒಂದು ಆಲ್ಕೈಲ್ ಒಂದು ಹೈಡ್ರೋಜನ್ ಇರ್ಬೋದು. ಎರಡು ಹೈಡ್ರೋಜನ್ಸ್ ಇದೆ. ಇದು ಫಸ್ಟ್ ಮೆಂಬರ್ ಆಫ್ ಆಲ್ಡಿಹೈಡ್ ಕಾರ್ಡ್, ಫಾರ್ಮಾಲ್ಡಿಹೈಡ್ ಫಸ್ಟ್ ಮೆಂಬರ್ ಆಫ್ ಆಲ್ಡಿಹೈಡ್. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ನೇಚರ್ ಮೇಲೆ ಬೇರೆ ಬೇರೆ ಆಲ್ಡಿಹೈಡ್ಸ್ ಬರ್ತಾ ಹೋಗುತ್ತೆ ನಿಮಗೆ, ಹೌದಾ. ಸೊ ಅದೇ ರೀತಿ ಎರಡು ಗ್ರೂಪ್ಸ್, ಕಾರ್ಬೋನಿಲ್ ಕಾರ್ಬನ್ ಗ್ರೂಪಿನ ಎರಡು ಸೈಡ್ ಕೂಡ ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನ ಕೀಟೋನ್ಸ್ ಅಂತ ಕರಿತೀವಿ. ಇದೇ ಕಾರ್ಬೋನಿಲ್ ಗ್ರೂಪಿಗೆ ಒಂದ್ ಕಡೆಗೆ ಆಲ್ಕೈಲ್ ಗ್ರೂಪ್, ಒಂದ್ ಕಡೆಗೆ OH ಇದ್ರೆ, ಒಂದ್ ಸೈಡ್ ಆಲ್ಕೈಲ್ ಗ್ರೂಪ್ ಇದ್ದು ಒಂದ್ ಸೈಡ್ OH ಗ್ರೂಪ್ ಇದ್ರೆ ಇದನ್ನ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತೀವಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. So what are carbonyl compounds? These are the compounds which contain carbonyl group. ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಸಿ ಡಬಲ್ ಬಾಂಡ್ ಓ ಇದೆ, ಡೈವೇಲೆಂಟ್ ಇದೆ. ಎರಡ್ ಕಡೆಗೆ ಹೈಡ್ರೋಜನ್ ಇದ್ರೆ ಫಸ್ಟ್ ಮೆಂಬರ್ ಆಫ್ ಆಲ್ಡಿಹೈಡ್, ಒಂದ್ ಕಡೆಗೆ ಆಲ್ಕೈಲ್ ಗ್ರೂಪ್, ಒಂದ್ ಕಡೆಗೆ ಹೈಡ್ರೋಜನ್ ಇದ್ರೆ ಹೈಯರ್ ಮೆಂಬರ್ ಆಫ್ ಆಲ್ಡಿಹೈಡ್. ಸೊ ಎರಡು ಕಡೆಗೆ ಆಲ್ಕೈಲ್ ಗ್ರೂಪ್ಸ್ ಇದ್ರೆ ಕೀಟೋನ್ಸ್, ಒಂದ್ ಕಡೆಗೆ ಆಲ್ಕೈಲ್ ಒಂದ್ ಕಡೆಗೆ OH ಇದ್ರೆ ಅದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇವಿಷ್ಟು ಬಿಟ್ಟು, ಈ ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಬಿಟ್ಟು ಬೇರೆ ಕಾಂಪೌಂಡ್ಸ್ ಅಲ್ಲೂ ಕೂಡ ಕಾರ್ಬೋನಿಲ್ ಗ್ರೂಪ್ ಬರುತ್ತೆ. ಯಾವ್ಯಾವ ಅಂದ್ರೆ ಸಿ ಡಬಲ್ ಬಾಂಡ್ ಓ, ಒಂದ್ ಕಡೆಗೆ ಆಲ್ಕೈಲ್ ಗ್ರೂಪ್ ಇದ್ದು ಇನ್ನೊಂದ್ ಕಡೆಗೆ NH2 ಗ್ರೂಪ್ ಇದ್ರೆ ಇದನ್ನ ಅಮೈಡ್ ಅಂತ ಕರಿತೀವಿ. ಏನಂತೀವಿ, ಅಮೈಡ್ ಅಂತ ಕರಿತೀವಿ. ಒಂದ್ ಕಡೆಗೆ ಆಲ್ಕೈಲ್ ಗ್ರೂಪ್, ಇನ್ನೊಂದ್ ಕಡೆಗೆ ಹ್ಯಾಲೋಜನ್ ಗ್ರೂಪ್ ಇದ್ರೆ ಇದನ್ನ ಅಸೈಲ್ ಹ್ಯಾಲೈಡ್ಸ್ ಅಂತೀವಿ. ಒಂದ್ ಕಡೆಗೆ ಇದೇ ಕಾರ್ಬೋನಿಲ್ ಗ್ರೂಪಿಗೆ ಒಂದ್ ಕಡೆಗೆ ಆಲ್ಕೈಲ್ ಗ್ರೂಪ್ ಇದ್ದು ಒಂದ್ ಕಡೆಗೆ ಆಲ್ಕಾಕ್ಸಿ ಗ್ರೂಪ್ ಇದ್ರೆ ಇದನ್ನ ಎಸ್ಟರ್ಸ್ ಅಂತ ಕರಿತೀವಿ, ಎಸ್ಟರ್ಸ್ ಅಥವಾ ಈಸ್ಟರ್ಸ್. ಸೊ ಇದು ನೋಡಿ, ಇದರಲ್ಲೂ ಕೂಡ ಕಾರ್ಬೋನಿಲ್ ಗ್ರೂಪ್ಸ್ ಇದೆ. ಈ ಮೂರರಲ್ಲೂ ಕಾರ್ಬೋನಿಲ್ ಗ್ರೂಪ್ಸ್ ಇದೆ. ಬಟ್ ಈ ಮೂರನ್ನ ನಾವು ಮೈನ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ತಗೊಳ್ಳೋದು. ಯಾಕೆಂದ್ರೆ ದೀಸ್ ಆರ್ ದ ಡೆರಿವೇಟಿವ್ಸ್ ಆಫ್ these three amides, acyl halides and esters. These three are derivative of carboxylic acids. ಈ ಮೂರು ಎಲ್ಲಿಂದ ಪ್ರೊಡ್ಯೂಸ್ ಆಗ್ತವೆ, ಆಸಿಡ್ಸ್ ಇಂದ ಪ್ರೊಡ್ಯೂಸ್ ಆಗ್ತವೆ. ಹಾಗಾಗಿ ಇವು ಮೂರನ್ನ, even though they contain carbonyl group, these are not the main carbonyl compounds, but these are carbonyl compounds. ಇವನು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತಾನೆ ಕರಿತೀರಿ. ಆದ್ರೆ ಮೈನ್ ಅಂತ ತಗೊಳ್ಳಲ್ಲ, ಪೇರೆಂಟ್ ಮಾಲಿಕ್ಯೂಲ್ ಅಂತ ತಗೊಳ್ಳಲ್ಲ. ಪೇರೆಂಟ್ ಮಾಲಿಕ್ಯೂಲ್ ಆಫ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ತಗೊಂಡ್ರೆ ಅದು ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ಇನ್ನು ಬೇರೆ ಬೇರೆ ಪ್ರಿಪೇರ್ ಮಾಡಬಹುದು. ಒಂದು ಅಮೈಡ್, ಒಂದು ಎಸ್ಟರ್, ಇನ್ನೊಂದು ಅಸೈಲ್ ಹ್ಯಾಲೈಡ್ಸ್. ಬಟ್ ದೀಸ್ ಆರ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಬಟ್ ನಾಟ್ ದ ಮೈನ್. ದೇ ಆರ್ ದ ಡೆರಿವೇಟಿವ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅರ್ಥ ಆಗ್ತಿದ್ಯಾ? ಈ ಕಾರ್ಬೋನಿಲ್ ಕಾಂಪೌಂಡ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಇಟ್ಕೊಂಡು ಈಗ ನಾನು ಏನ್ ಮಾಡಬೇಕು, ಆಲ್ಕೋಹಾಲ್ ನ ಪ್ರಿಪೇರ್ ಮಾಡಬೇಕು. ಏನ್ ಮಾಡಬೇಕು, ಆಲ್ಕೋಹಾಲ್. ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆಲ್ಕೋಹಾಲ್ ಯೂಸಿಂಗ್ ಕಾರ್ಬೋನಿಲ್ ಕಾಂಪೌಂಡ್ಸ್. ನಿಮಗೆ ಒಂದು ಜನರಲ್ ಆಗಿ ಒಂದು ಸೀಕ್ವೆನ್ಸ್ ಕೊಡ್ತೀನಿ. ಆ ಸೀಕ್ವೆನ್ಸ್ ನ ನೀವು ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ಪೇರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು, ಹೈಡ್ರೋಕಾರ್ಬನ್. ಯಾವ್ದಪ್ಪ, ಹೈಡ್ರೋಕಾರ್ಬನ್ಸ್. ಈ ಹೈಡ್ರೋಕಾರ್ಬನ್ಸ್ ನ ನೀವು ಆಕ್ಸಿಡೇಷನ್ ಮಾಡಿದ್ರೆ, ಏನ್ ಮಾಡಿದ್ರೆ
ಆಕ್ಸಿಡೇಷನ್. ಗೊತ್ತಲ್ಲ ಆಕ್ಸಿಡೇಷನ್? ಆಕ್ಸಿಡೇಷನ್ ಅಂದ್ರೆ ಸೊ ಎಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಅಥವಾ ಲಾಸ್ ಆಫ್ ಎಲೆಕ್ಟ್ರಾನ್ ಅಥವಾ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಫಸ್ಟ್ PUC ರಿಡಾಕ್ಸ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ ನಾನು ವಾಟ್ ಈಸ್ ಆಕ್ಸಿಡೇಷನ್ ಅನ್ನೋದಕ್ಕೆ. ಸೊ ಇದನ್ನ ಆಲ್ಕೋಹಾಲ್ಸ್ ನೀವು ಆಕ್ಸಿಡೇಷನ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? ಆಲ್ಕೋಹಾಲ್ಸ್ ಬರುತ್ತೆ. ಏನ್ ಬರುತ್ತೆ? ಆಲ್ಕೋಹಾಲ್ಸ್. ಟೆಲ್ ಮೀ, ಹೈಡ್ರೋಕಾರ್ಬನ್ಸ್ ಅಪಾನ್ ಆಕ್ಸಿಡೇಷನ್ gives alcohols. ಹೈಡ್ರೋಕಾರ್ಬನ್ಸ್ ಅಪಾನ್ ಆಕ್ಸಿಡೇಷನ್ gives alcohols. ಆಲ್ಕೋಹಾಲ್ಸ್ ಅಲ್ಲಿ ನಾನು ನೋಡ್ತಾ ಇದೀವಿ ಬೇರೆ ಬೇರೆ ತರ ಆಲ್ಕೋಹಾಲ್ಸ್ ಇದೆ. ಪ್ರೈಮರಿ ಆಲ್ಕೋಹಾಲ್ ಇದೆ, ಸೆಕೆಂಡರಿ ಆಲ್ಕೋಹಾಲ್ ಇದೆ, ಟರ್ಷಿಯರಿ ಇಂದ ಬೇರೆ ಯಾವುದು ಯೂಸ್ ಇಲ್ಲಪ್ಪ, ಬೇರೆ ಬೇರೆ ಯಾವುದು ಬರೋದಿಲ್ಲ. ಹಾಗಾಗಿ ಐ ವಿಲ್ ಮೇಕ್ ಯೂಸ್ ಆಫ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ. ಈ ಪ್ರೈಮರಿ ಆಲ್ಕೋಹಾಲ್ ನ ಮತ್ತೆ ನೀನು ಆಕ್ಸಿಡೇಷನ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಹೈಡ್ರೋಕಾರ್ಬನ್ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಕೋಹಾಲ್. ಅದ್ರಲ್ಲಿ ಪ್ರೈಮರಿ ಆಲ್ಕೋಹಾಲ್ ನ ಮತ್ತೆ ಆಕ್ಸಿಡೇಷನ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ ಬರುತ್ತೆ. ಏನ್ ಬರುತ್ತೆ? ಆಲ್ಡಿಹೈಡ್. ಟೆಲ್ ಮೀ, ಪ್ರೈಮರಿ ಆಲ್ಕೋಹಾಲ್ ಅಪಾನ್ ಆಕ್ಸಿಡೇಷನ್ gives aldehyde. Secondary alcohol upon oxidation gives ketones. Secondary alcohol upon oxidation gives ketones. ಕೀಟೋನ್ಸ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಸೆಕೆಂಡರಿ ಆಲ್ಕೋಹಾಲ್ ತಗೊಳ್ಬೇಕು. ಆಲ್ಡಿಹೈಡ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಪ್ರೈಮರಿ ಆಲ್ಕೋಹಾಲ್ ತಗೊಳ್ಬೇಕು. ಈ ಆಲ್ಕೋಹಾಲ್ಸ್ ತಗೊಂಡು ಏನ್ ಮಾಡಿದ್ರೆ ಆಲ್ಡಿಹೈಡ್ ಕೀಟೋನ್ ಬರುತ್ತೆ? ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಕೀಟೋನ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಹೈಡ್ರೋಕಾರ್ಬನ್ಸ್ ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಕೋಹಾಲು, ಅದ್ರಲ್ಲಿ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನು. ಇದೇ ಆಲ್ಡಿಹೈಡ್ ನ ಮತ್ತೆ ನೀನು ಆಕ್ಸಿಡೇಷನ್ ಮಾಡಿದ್ರೆ ಇನ್ನೊಂದು ಸ್ಟೆಪ್ ಫರ್ದರ್. ಫಸ್ಟ್ ಸ್ಟೆಪ್ ಅಲ್ಲಿ ಆಲ್ಕೋಹಾಲ್ ಬಂತು, ಸೆಕೆಂಡ್ ಸ್ಟೆಪ್ ಅಲ್ಲಿ ಆಲ್ಡಿಹೈಡ್ ಬಂತು. ಮತ್ತೆ ನೀನು ಆಕ್ಸಿಡೇಷನ್ ಮಾಡಿದ್ರೆ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರುತ್ತೆ. ಸೊ ಆಲ್ಡಿಹೈಡ್ಸ್ ನ ಮತ್ತೆ ಆಕ್ಸಿಡೇಷನ್ ಮಾಡಿದ್ರೆ ಏನ್ ಬರುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಬಟ್ ಕೀಟೋನ್ಸ್ ನ ಮತ್ತೆ ಆಕ್ಸಿಡೇಷನ್ ಮಾಡೋದಕ್ಕೆ ಬರೋದಿಲ್ಲ. ಈ ಸೀಕ್ವೆನ್ಸ್ ನ ನೀವು ನೆನಪಿಟ್ಕೋಬೇಕು. ಬೇಸಿಕ್ ಇದು, ಆರ್ಗ್ಯಾನಿಕ್ ಗೆ ಬೇಸಿಕ್ ಇದು. ಹೈಡ್ರೋಕಾರ್ಬನ್ಸ್ ಇಂದ ಆಕ್ಸಿಡೇಷನ್ ಮಾಡಿದಾಗ ಆಲ್ಕೋಹಾಲ್ ಬರುತ್ತೆ. ಅದರಲ್ಲಿ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದಾಗ ಕೀಟೋನ್ ಬರುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದಾಗ ಆಲ್ಡಿಹೈಡ್ ಬರುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದಾಗ ಕೀಟೋನ್ ಬರುತ್ತೆ. ಆಲ್ಡಿಹೈಡ್ ನ ಮತ್ತೆ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಈ ಆಕ್ಸಿಡೇಷನ್ ಮಾಡೋದಕ್ಕೆ ಏನ್ ಬಳಸ್ತೀರಾ? ಒಂದು ಸಹಾಯ ತಗೊಳ್ಬೇಕು. ಬೇರೆಯವರ ಸಹಾಯದಿಂದ ಇವು ಆಕ್ಸಿಡೇಷನ್ ಆಗುವಂಥವು. ಈ ಬೇರೆಯವರ ಸಹಾಯ ಪಡಿತೀವಲ್ಲ, ಇವನ್ನ ಏಜೆಂಟ್ಸ್ ಅಂತ ಕರೀತೀವಿ. ಏನನ್ನ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರೆ? ಇವನ್ನ ಆಕ್ಸಿಡೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ ಟು ಡೂ ಆಕ್ಸಿಡೇಷನ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಏನನ್ನ ಬಳಸ್ತೀವಿ? ಆಕ್ಸಿಡೈಸಿಂಗ್ ಏಜೆಂಟ್ಸ್ ನ ಬಳಸ್ತೀವಿ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವ್ಯಾವು? ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ವಾಟ್ ಆರ್ ದ ಮೇನ್? ಈ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಲ್ಲಿ ಮತ್ತೆ ಎರಡು ತರ ಇದೆ, ಸ್ಟ್ರಾಂಗು, ವೀಕು ಅಂತ. ಅಥವಾ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸ್ಟ್ರಾಂಗ್ ಅಂದ್ರೆ ಆಲ್ಕೋಹಾಲ್ಸ್ ತಗೊಂಡಿರ್ತೀರಿ, ಪೂರ್ತಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಕನ್ವರ್ಟ್ ಮಾಡ್ತೀವಿ. ಆಲ್ಕೋಹಾಲ್ಸ್ ಇಂದ ಪೂರ್ತಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಕನ್ವರ್ಟ್ ಮಾಡುವಾಗ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಎರಡು ಸ್ಟೆಪ್ ಆಕ್ಸಿಡೇಷನ್ ಆಗ್ಬೇಕಲ್ವಾ, ಅಲ್ಲಿ ಸ್ಟ್ರಾಂಗ್ ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಇಫ್ ಯು ವಾಂಟ್ ಟು ಪ್ರಿಪೇರ್ ಆಲ್ಡಿಹೈಡ್ ಫ್ರಮ್ ಆಲ್ಕೋಹಾಲ್ ಅಂದಾಗ ನೀನು ಏನು ಒಂದ್ ಸ್ಟೆಪ್ ಮಾತ್ರ ಆಕ್ಸಿಡೇಷನ್ ಮಾಡ್ತೀಯಾ, ಆಗ ಮೈಲ್ಡ್ ಆರ್ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ಬಳಸ್ತೀಯಾ. ಅರ್ಥ ಆಗ್ತಿದ್ಯಾ? ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಲ್ಲಿ ಸ್ಟ್ರಾಂಗ್ ಇದೆ, ವೀಕ್ ಅಥವಾ ಮೈಲ್ಡ್ ಇದೆ. ಫಸ್ಟ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವ್ಯಾವು? ಬಹಳಷ್ಟಿದಾವೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವ್ಯಾವು? ಒಂದು ಕ್ರೋಮಿಯಂ ಆಕ್ಸೈಡ್ ಅಥವಾ ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್, ಅಥವಾ PCC ಅಂತ ಹೇಳ್ಬಿಟ್ಟು ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಸೊ ದೀಸ್ ಆರ್ ದ ಮೈಲ್ಡ್. ಸ್ಟ್ರಾಂಗ್ ಬಂದ್ಬಿಟ್ಟು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬಂದ್ಬಿಟ್ಟು ಅಸಿಡಿಫೈಡ್ KMnO4. ನೋಡಿ, KMnO4 in H+, KMnO4 in H+. ಇದೇನಿದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ರೀತಿ ಆಲ್ಕಲೈನ್ KMnO4 ಇದನ್ನ ಹೆಂಗ್ ಬರೀಬಹುದು?
KMnO4 ಹಾಕ್ಬಿಟ್ಟು ಬಾರ್ OH ಮೈನಸ್ KMnO4 ಬಾರ್ H ಪ್ಲಸ್ ಅಂದ್ರೆ ಅಸಿಡಿಫೈಡ್ KMnO4, KMnO4 ಬಾರ್ OH ಮೈನಸ್ ಅಂದ್ರೆ ಆಲ್ಕಲೈನ್ KMnO4. ಅಥವಾ ಸೋಡಿಯಂ ಡೈಕ್ರೋಮೇಟ್ Na2Cr2O7 ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್, ಇವೆಲ್ಲ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಏನಿವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ವೀಕ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ತಗೊಂಡ್ರೆ, ವೀಕ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಅವಾಗ ಕ್ರೋಮಿಯಂ ಆಕ್ಸೈಡ್, ಕಾಪರ್ at 300 ಡಿಗ್ರಿ ಸೆಂಟಿಗ್ರೇಡ್, ಆಮೇಲೆ ಯಾವುದು PCC ಇರಿಡಿನಿಯಂ ಕ್ಲೋರೋಕ್ರೋಮೇಟ್. ಅರ್ಥ ಆಗ್ತಿದೆಯಾ? ಸೊ ಇವೆಲ್ಲ ಏನಿವು ವೀಕ್ ಅಥವಾ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಮೈಲ್ಡ್. ನೀವು ಬ್ರೋಮಿನ್ ವಾಟರ್ ಇಸ್ ಆಲ್ಸೋ ಎ ಆಕ್ಸಿಡೈಸಿಂಗ್ ಏಜೆಂಟ್. ಬ್ರೋಮಿನ್ ವಾಟರ್ ಇಸ್ ಆಲ್ಸೋ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ರೀತಿ ಬೇರೆ ಬೇರೆ ತಗೊಂಡ್ರೆ ಯಾವುದು, ಫಾರ್ ಎಕ್ಸಾಂಪಲ್ HNO3 ಇಸ್ ಆಲ್ಸೋ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಅವೆಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಅವೆಲ್ಲ ಮೈಲ್ಡ್ ಆರ್ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ಈ KMnO4 ಅಸಿಡಿಫೈಡ್ KMnO4 ಮತ್ತೆ ಆಲ್ಕಲೈನ್ KMnO4 ಇದ್ರೆ ಅವೇನವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸ್ಟ್ರಾಂಗಿಗೂ ವೀಕಿಗೂ ಏನ್ ಡಿಫ್ರೆನ್ಸ್? ಸ್ಟ್ರಾಂಗ್ ಅಂದ್ರೆ ಸೊ ಕಂಪ್ಲೀಟ್ ಆಕ್ಸಿಡೇಷನ್ ಮಾಡ್ತವೆ, ವೀಕ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಂಗ್ ಮಾತ್ರ ಕರ್ಕೊಂಡು ಹೋಗ್ತವೆ. ಅರ್ಥ ಆಗ್ತಿದ್ಯಾ? ಈ ರೀತಿ ಮಾಡಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನೀವು ಹೋದ್ರೆ ಅದು ಆಕ್ಸಿಡೇಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಬಂದ್ರೆ ಅದು ರಿಡಕ್ಷನ್. ಬ್ಯಾಕ್ವರ್ಡ್ ಬಂದ್ರೆ ರಿಡಕ್ಷನ್. ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, ಅದನ್ನ ರಿಡಕ್ಷನ್ ಮಾಡಿದ್ರೆ ಏನ್ ಬರುತ್ತೆ? ಆಲ್ಡಿಹೈಡ್. ಆಲ್ಡಿಹೈಡ್ ನ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್. ಕೀಟೋನ್ ನ ರಿಡಕ್ಷನ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್. ಈಗ ನಾನು ಅದನ್ನೇ ಹೇಳಕ್ ಹೊರಟಿರೋದು. ಈಗ ನಾನು ಕಾರ್ಬೋನಿಲ್ ಕಾಂಪೌಂಡ್ಸ್ ನ ಬಳಸ್ಕೊಂಡು ಆಲ್ಕೋಹಾಲ್ ನ ಪ್ರಿಪೇರ್ ಮಾಡ್ತೀನಿ. ಆ ಪ್ರಿಪೇರ್ ಮಾಡುವಾಗ ನನಗೆ ಪ್ರೈಮರಿ ಆಲ್ಕೋಹಾಲ್ ಬೇಕಂದಾಗ ಆಲ್ಡಿಹೈಡ್ ನ ರಿಡಕ್ಷನ್ ಮಾಡಬೇಕು. ಸೆಕೆಂಡರಿ ಆಲ್ಕೋಹಾಲ್ ಬೇಕು ಅಂದಾಗ ಕೀಟೋನ್ ನ ರಿಡಕ್ಷನ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? Are you following? Are you following? So what are carbonyl compounds? These are the compounds which containing carbonyl group. ಹೌದಾ? ಸೊ ಯಾವ್ಯಾವ ಇದಾವೆ ಇಲ್ಲಿ? ಮೈನ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂದ್ರೆ ಒಂದು ಆಲ್ಡಿಹೈಡ್, ಇನ್ನೊಂದು ಕೀಟೋನ್, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಹೌದೇನಪ್ಪ? ಸೊ ಈಗ ನೀನು ಆಲ್ಕೋಹಾಲ್ಸ್ ನ ಪ್ರಿಪೇರ್ ಮಾಡಬೇಕು. ಯಾವ್ದ್ರಿಂದ? ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇವು ಮೂರನೇ ತಾನೇ ನಾವು ಕಾರ್ಬೋನಿಲ್ ಕಾಂಪೌಂಡ್ಸ್ ಅನ್ನೋದು. ಇವನ್ನ ಇಟ್ಕೊಂಡು ನೀನು ಪ್ರೈಮರಿ ಮತ್ತೆ ಆಲ್ಕೋಹಾಲ್ಸ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ನೀನು ಫಾರ್ವರ್ಡ್ ಹೋಗಂಗಿಲ್ಲ. ಏನ್ ಮಾಡ್ಬೇಕು ಇಲ್ಲಿ? ಬ್ಯಾಕ್ವರ್ಡ್. ಬ್ಯಾಕ್ವರ್ಡ್ ಬರೋದೇನು? ರಿಡಕ್ಷನ್. ಬ್ಯಾಕ್ವರ್ಡ್ ಬರೋದು ರಿಡಕ್ಷನ್, ಫಾರ್ವರ್ಡ್ ಹೋಗೋದು ಆಕ್ಸಿಡೇಷನ್. ಈಗ ನಾನು ಏನ್ ಮಾಡ್ಬೇಕು? ಕಾರ್ಬೋನಿಲ್ ಕಾಂಪೌಂಡ್ಸ್ ಇಂದ ಆಲ್ಕೋಹಾಲ್ಸ್ ಪ್ರಿಪೇರ್ ಮಾಡ್ಬೇಕಂದಾಗ ರಿಡಕ್ಷನ್ ಮಾಡಬೇಕು. ಸೊ ರಿಡಕ್ಷನ್ ಮಾಡುವಾಗ ಏನ್ ಬಳಸ್ತೀರಾ? ರೆಡ್ಯೂಸಿಂಗ್ ಏಜೆಂಟ್ಸ್ ಬಳಸ್ತೀರಾ. ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದ್ರೆ ಸ್ಟ್ರಾಂಗ್ ಮತ್ತೆ ವೀಕ್ ಅಂತ ಇದಾವೆ. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯಾವ್ಯಾವು? ಒಂದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಎ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸ್ಟ್ರಾಂಗ್ ಅಂದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಇಲ್ಲಿ ಆಲ್ಡಿಹೈಡ್ ಮಾಡಿದ್ರೆ ಫಸ್ಟ್ ಸ್ಟೆಪ್. ಇನ್ನೂ ಒಂದು ಸ್ಟೆಪ್ ಮಾಡಬೇಕು. ಯಾವ್ದು ಬರುತ್ತೆ? ಪ್ರೈಮರಿ ಆಲ್ಕೋಹಾಲ್. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡ್ಬಿಟ್ಟು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕ್ಬಿಟ್ರೆ ಇಟ್ ವಿಲ್ ರೆಡ್ಯೂಸ್ ದಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂಟು ವಾಟ್? ಪ್ರೈಮರಿ ಆಲ್ಕೋಹಾಲ್. ಬಿಕಾಸ್ ದಿಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಎ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸ್ಟ್ರಾಂಗ್ ಇದ್ದಾಗ ಮಧ್ಯ ಸ್ಟಾಪ್ ಬರಲ್ಲ, ಪೂರ್ತಿ ಎಂಡಿಂಗ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸಿಮಿಲರ್ಲಿ ಮೈಲ್ಡ್ ಅಥವಾ ವೀಕ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯಾವ್ಯಾವು? ಮೈಲ್ಡ್ ಅಥವಾ ವೀಕ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯಾವ್ಯಾವು? ಸೊ ರೆಡಿ ಬಹಳ ಇದೆ. ಹೈಡ್ರೋಜನ್ ನಿಕಲ್ ಅಥವಾ ಅದೇ ರೀತಿ ಹೈಡ್ರೋಜನ್ ಇನ್ ಪೆಲಾಡಿಯಂ, ಹೈಡ್ರೋಜನ್ ಇನ್ ಪ್ಲಾಟಿನಿಯಂ. ಸ್ಪೆಷಲಿ ದಿಸ್ ಹೈಡ್ರೋಜನ್ ಇನ್ ಪೆಲಾಡಿಯಂ ನಾವು ಲಿಂಡಾರ್ಸ್ ಕೆಟಲಿಸ್ಟ್ ಅಂತೀವಿ. ಏನಂತೀವಿ? ಲಿಂಡಾರ್ಸ್ ಕೆಟಲಿಸ್ಟ್. ವಾಟ್ ಈಸ್ ಲಿಂಡಾರ್ಸ್ ಕೆಟಲಿಸ್ಟ್? Hydrogen supported by hydrogen present in presence of palladium supported by barium sulfate. So barium sulfate poisonous, catalyst poison to inhibit the, to stop that, to reduce the activity of the palladium. We are making use of that barium sulfate. Barium sulfate, BaSO4. So hydrogen in presence of palladium and supported by barium sulfate. ಅದನ್ನ ಏನಂತೀವಿ ನಾವು? ಲಿಂಡಾರ್ಸ್ ಕೆಟಲಿಸ್ಟ್ ಅಂತ ಕರಿತೀವಿ. ಸೊ ಅದು ಬಿಟ್ಟು ಇನ್ನು ಬಹಳ ಇದಾವೆ. ಐರನ್ ಇನ್ HCl, ಅದೇ ರೀತಿ ಜಿಂಕ್ ಇನ್ HCl, ಅದೇ ರೀತಿ ಸ್ಟನಸ್ ಇನ್ HCl, ಅದೇ ರೀತಿ ಸ್ಟನಸ್ ಕ್ಲೋರೈಡ್ ಇನ್ HCl, ಆಮೇಲೆ ಸೋಡಿಯಂ ಬೋರೋಹೈಡ್ರೈಡ್, ಸೋಡಿಯಂ
ಸೋಡಿಯಂ ಬೋರೋಹೈಡ್ರೈಡ್ ಇವೆಲ್ಲ ರೆಡ್ಯೂಸಿಂಗ್ ಏಜೆಂಟ್ಸ್. ಎಂತ ರೆಡ್ಯೂಸಿಂಗ್ ಏಜೆಂಟ್ಸ್? ಇವೆಲ್ಲ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ಸ್. ಅರ್ಥ ಆಗ್ತಿದ್ಯಾ? ಸೊ ಇವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಇವು ರೆಡ್ಯೂಸಿಂಗ್ ಏಜೆಂಟ್ಸ್. ಈ ಆಕ್ಸಿಡೈಸಿಂಗ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ಸ್ ನ ಇಟ್ಕೊಂಡು ಯು ಕ್ಯಾನ್ ಕನ್ವರ್ಟ್ ಎನಿ ಒನ್ ಇಂಟು ಎನಿ. ಇಫ್ ಯು ವಾಂಟ್ ಟು ಕನ್ವರ್ಟ್ ಆಲ್ಡಿಹೈಡ್ ಇಂಟು ಆಲ್ಕೋಹಾಲ್, ಆಲ್ಡಿಹೈಡ್ ಇಂಟು ಆಲ್ಕೋಹಾಲ್ ಮಾಡಬೇಕು ಅಂದಾಗ ನೀನು ರಿವರ್ಸ್ ಬರ್ಬೇಕಪ್ಪ, ರಿಡಕ್ಷನ್ ಮಾಡಬೇಕು. ರಿಡಕ್ಷನ್ ಮಾಡಬೇಕು ಅಂದಾಗ ರೆಡ್ಯೂಸಿಂಗ್ ಏಜೆಂಟು. ಬರೀ ಆಲ್ಡಿಹೈಡ್ ಇಂದ ಆಲ್ಕೋಹಾಲ್ ಮಾಡ್ಬೇಕಂದಾಗ ಸ್ಟ್ರಾಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ ತಗೊಳ್ಬೇಕು. ಯಾವ್ದಾದ್ರು ಒಂದು ಹೈಡ್ರೋಜನ್ ನಿಕಲ್, ಹೈಡ್ರೋಜನ್ ಪೆಲಾಡಿಯಮ್, ಹೈಡ್ರೋಜನ್ ಪ್ಲಟಿನಿಯಮ್ ಯಾವ್ದೋ ಒಂದು ತಗೊಂಡ್ರೆ ಆಲ್ಡಿಹೈಡ್ ಕನ್ವರ್ಟ್ಸ್ ಇಂಟು ಪ್ರೈಮರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಬೇಕಂದಾಗ ಕೀಟೋನ್ ರಿಡಕ್ಷನ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್. ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಆಲ್ಕೋಹಾಲ್ ಪ್ರಿಪೇರ್ ಮಾಡಬೇಕು ಅಂದಾಗ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯಾವ್ದಮ್ಮ? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನ ಬಳಸ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಈ ಸೀಕ್ವೆನ್ಸ್ ಬಹಳ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಈ ಚಾಪ್ಟರ್ಗೆ ಮತ್ತೆ ನೆಕ್ಸ್ಟ್ 3ನೇ ಚಾಪ್ಟರ್ ಕಾರ್ಬೋನಿಲ್ ಕಾಂಪೌಂಡ್ಸ್ಗೂ ಕೂಡ ಕರೆಕ್ಟ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂದ್ರೆ ಏನು, ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ಸ್ ಎಕ್ಸಾಂಪಲ್ಸ್ ಯಾವ್ಯಾವು, ಮತ್ತೆ ಯಾವ್ದನ್ನ ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ, ಯಾವ್ದನ್ನ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಿದ್ರೆ ಮಾತ್ರ ಈಗ ನೀವು ನಾನು ಪಾಠ ಮಾಡೋದು ನಿಮಗೆ ಅರ್ಥ ಆಗುವಂಥದ್ದು. ಸೊ ಈಗ ನಾವು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆಲ್ಕೋಹಾಲ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಆಲ್ಕೋಹಾಲ್ಸ್, ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಹೇಳಿ, ಹೈಡ್ರೋಕಾರ್ಬನ್ ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ? ಆಲ್ಕೋಹಾಲ್ ಬರುತ್ತೆ. ಆಲ್ಕೋಹಾಲ್ ನಲ್ಲಿ ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನ್. ಸೊ ಕೀಟೋನ್ಸ್ ನ ಮತ್ತೆ ಆಕ್ಸಿಡೇಷನ್ ಮಾಡಕ್ ಬರಲ್ಲ. ಸೊ ಆಲ್ಡಿಹೈಡ್ ನ ಮತ್ತೆ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇದು ನೆನ್ಪಿಟ್ಕೊಳ್ಳಿ ಸೀಕ್ವೆನ್ಸ್. ಸೊ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಈ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಲ್ಲಿ 3 ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಇದೆ. ಯಾವ್ದು? ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್. ಫಸ್ಟ್ ಈಗ ನಾನು ಆಲ್ಡಿಹೈಡ್ ತಗೊಳ್ತೀನಿ. ಯಾರು ತಗೊಳ್ತೀನಿ? ಆಲ್ಡಿಹೈಡ್. RC⋯OH ಇದೇನಮ್ಮ ಇದು? ಆಲ್ಡಿಹೈಡ್. ಈ ಆಲ್ಡಿಹೈಡ್ ನ ಏನ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ? ರಿಡಕ್ಷನ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ. ರಿಡಕ್ಷನ್ ಮಾಡೋದಕ್ಕೆ ಏನನ್ನ ಬಳಸ್ತೀಯಾ? ರೆಡ್ಯೂಸಿಂಗ್ ಏಜೆಂಟ್ ನ ಬಳಸ್ತೀಯಾ? ಇಲ್ಲಿ ನಾನು ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪ್ಯಾಲಾಡಿಯಂ ಲಿಗ್ಲಾಸ್ ಕೆಟಲಿಸ್ಟ್ ನ ಬಳಸ್ತೀನಿ. ಈಗ ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಇರುವಂತಹ ಡಬಲ್ ಬಾಂಡ್ ಅಲ್ಲಿ ಒಂದು ಸಿಗ್ಮಾ ಇದೆ, ಇನ್ನೊಂದು ಪೈ ಇದೆ. ಸಿಗ್ಮಾ ಮತ್ತೆ ಪೈ ಇವೆರಡರಲ್ಲಿ ಸ್ಟ್ರಾಂಗ್ ಯಾವುದು? ಸಿಗ್ಮಾ. ವೀಕ್ ಯಾವುದು? ಪೈ. ಈ ವೀಕ್ ಬಾಂಡ್ ಪೈ ಬಾಂಡ್ ಏನಿದೆ ಅದನ್ನ ಡಿವೈಡ್ ಮಾಡ್ಬಿಡು. ಸೊ ಪೈ ಬಾಂಡ್ RC⋯OH ಇಲ್ಲಿ ಬರೀಬಹುದು ಇದನ್ನ RC⋯OH. ಸೊ ಡಿವೈಡ್ 1 ಪೈ ಬಾಂಡ್. ಸೊ ಪೈ ಬಾಂಡ್ ನ ಡಿವೈಡ್ ಮಾಡ್ಬಿಡು. 1 ಹೈಡ್ರೋಜನ್ ಇಲ್ಲಿಗೆ ಆಡ್ ಮಾಡು, 1 ಹೈಡ್ರೋಜನ್ ಇಲ್ಲಿಗೆ ಆಡ್ ಮಾಡು. ನಾನು ಏನ್ ಮಾಡಿದೆ? ಆಲ್ಡಿಹೈಡ್ ತಗೊಂಡಿದ್ದೆ. ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಇರೋ C⋯O ನಲ್ಲಿ ಒಂದು ಪೈ ಬಾಂಡ್ ನ ಕಟ್ ಮಾಡಿ ಇಲ್ಲಿಗೆ ಒಂದು ಹೈಡ್ರೋಜನ್, ಇಲ್ಲಿಗೆ ಒಂದು ಹೈಡ್ರೋಜನ್ ಹಾಕಿದಿ. ಆಗ ನಿಮಗೆ ಏನ್ ಬರುತ್ತೆ? RCH ಇತ್ತು, ಇದಕ್ಕೆ ಇನ್ನೊಂದು ಹೈಡ್ರೋಜನ್ ಸೇರ್ಕೊಂಡ್ರೆ ಏನಾಯ್ತಮ್ಮ? CH2 ಆಯ್ತು. ಸೊ ನೆಕ್ಸ್ಟ್ ಡಬಲ್ ಬಾಂಡ್ ಇದ್ದಿದ್ದು ಏನಾಯ್ತು? ಸಿಂಗಲ್ ಬಾಂಡ್ ಆಯ್ತು. ಆಕ್ಸಿಜನ್ ಗೆ ಒಂದು ಹೈಡ್ರೋಜನ್ ಆಡ್ ಅಂದ್ರೆ OH. ಸೊ ದಿಸ್ ಇಸ್ ವಾಟ್ ಪ್ರೈಮರಿ ಆಲ್ಕೋಹಾಲ್. ಏನಾಯ್ತು? primary alcohol. ನೋಡಿ, OH attached carbon is bonded with only one carbon. This is primary alcohol. Aldehydes ನ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಸೊ ಅದೇ ರೀತಿ ಇದೇನಿದು? ಆಲ್ಡಿಹೈಡ್. ಒಂದು ಎಕ್ಸಾಂಪಲ್ ತಗೊಳ್ಳಿ. CH3 C⋯OH ಎಸಿಟಾಲ್ಡಿಹೈಡ್. ಎಸಿಟಾಲ್ಡಿಹೈಡ್. ಈ ಎಸಿಟಾಲ್ಡಿಹೈಡ್ ನ ಸೇಮ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪ್ಯಾಲಾಡಿಯಂ ಹಾಕಿಟ್ರೆ ಇಟ್ ಅಂಡರ್ಗೋ ರಿಡಕ್ಷನ್. ಸೊ ರಿಡಕ್ಷನ್ ಪೈ ಬಾಂಡ್ ಕಟ್ ಆಗಿ ಇಲ್ಲಿಗೆ ಒಂದು ಹೆಚ್ಚು, ಇಲ್ಲಿಗೆ ಒಂದು ಹೆಚ್ಚು ಹಾಕ್ತೀರಾ. CH3 ಹಂಗೆ ಇರುತ್ತೆ ಅಲ್ವಾ? ಇಲ್ಲಿಗೆ ಒಂದು ಹೆಚ್ಚು ಹಾಕಿದಾಗ CH ಇದ್ದಿದ್ದು ಏನಾಗುತ್ತೆ? CH2 ಆಗುತ್ತೆ. ಡಬಲ್ ಬಾಂಡ್ O ಇದ್ದಿದ್ದು ಸಿಂಗಲ್ ಬಾಂಡ್ O, ಅದಕ್ಕೊಂದು ಹೈಡ್ರೋಜನ್ ಆಡ್ ಆಗಿ OH. ಸೊ ಏನಿದು? ಇಥೈಲ್ ಆಲ್ಕೋಹಾಲ್. ಇಥೈಲ್ ಆಲ್ಕೋಹಾಲ್ ರಿಡಕ್ಷನ್ ಮಾಡುವಾಗ ಏನಾಗ್ತೀರಾ? ರಿಡಕ್ಷನ್ ಮಾಡುವಾಗ ಏನ್ ಮಾಡ್ತೀರಾ ನೀವು? ಹೈಡ್ರೋಜನ್ಸ್ ಆಡ್ ಮಾಡ್ತೀರಲ್ವಾ? ಆಲ್ಕೋಹಾಲ್.
ರಿಡಕ್ಷನ್ ಮಾಡುವಾಗ ಹೈಡ್ರೋಜನ್ಸ್ ಆಡ್ ಮಾಡ್ತೀರಾ. ಈ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಇರೋ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಅಲ್ಲಿ ಡಿವೈಡ್ ಎ ಪೈ ಬಾಂಡ್, ಆಡ್ ಒನ್ ಹೈಡ್ರೋಜನ್ ಟು ಕಾರ್ಬನ್, ಅನದರ್ ಹೈಡ್ರೋಜನ್ ಟು ಆಕ್ಸಿಜನ್ ಅಷ್ಟೇ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ಕೀಟೋನ್ಸ್ ತಗೋತೀಯ. ಸೊ ಆಲ್ಡಿಹೈಡ್ಸ್ ಆಯ್ತು. ಆಲ್ಡಿಹೈಡ್ಸ್ ನ ರಿಡಕ್ಷನ್ ಮಾಡಿದಾಗ ಏನ್ ಬರುತ್ತೆ ನಿಮಗೆ? ಪ್ರೈಮರಿ ಆಲ್ಕೋಹಾಲ್ ಬಂತು. ಕೀಟೋನ್ಸ್ ನ ರಿಡಕ್ಷನ್ ಮಾಡ್ತೀಯಾ? ಕೀಟೋನ್ಸ್ ನ ರಿಡಕ್ಷನ್ ಮಾಡಿದಾಗ ಏನಾಗುತ್ತೆ? ಕೀಟೋನ್ ಜನರಲ್ ಫಾರ್ಮುಲಾ ಆರ್ ಸಿ ಡಬಲ್ ಬಾಂಡ್ ಓ ಆರ್. ಅವೇನಪ್ಪ? ಕಾರ್ಬೋನಿಲ್ ಗ್ರೂಪ್ ಗೆ 2 ಎಂಟಲ್ಲೂ ಆಲ್ಕೈಲ್ ಗ್ರೂಪ್ಸ್ ಇರುತ್ತೆ. ಇದೇನಮ್ಮ ಇದು? ಕೀಟೋನ್ಸ್. ಈ ಕೀಟೋನ್ಸ್ ನ ರಿಡಕ್ಷನ್ ಮಾಡಬೇಕು. ಏನ್ ಮಾಡಬೇಕು? ರಿಡಕ್ಷನ್ ಮಾಡುವಾಗ ರೆಡ್ಯೂಸಿಂಗ್ ಏಜೆಂಟ್ ಬಳಸಬೇಕು. ಐ ಆಮ್ ಮೇಕಿಂಗ್ ಯೂಸ್ ಆಫ್ ಸೋಡಿಯಂ ಬೋರೋಹೈಡ್ರೈಡ್. ಈ ರೆಡ್ಯೂಸಿಂಗ್ ಏಜೆಂಟ್ ಆದಾಗ ಸೇಮ್ ಪ್ರೋಸೆಸ್. ಇಲ್ಲಿರೋ ಪೈ ಬಾಂಡ್ ನ ಕಟ್ ಮಾಡಿ ಇಲ್ಲಿಗೊಂದು ಹೆಚ್ಚು ಇಲ್ಲಿಗೊಂದು ಹೆಚ್ಚು ಆಗ್ತದೆ. ಡಿವೈಡ್ ಪೈ ಬಾಂಡ್, ಆಡ್ ಒನ್ ಹೈಡ್ರೋಜನ್ ಟು ಕಾರ್ಬನ್, ಒನ್ ಹೈಡ್ರೋಜನ್ ಟು ಆಕ್ಸಿಜನ್. ಆಗ ಏನ್ ಬರುತ್ತೆ? ಆರ್ ಸಿ. ಇದೇನಾಗುತ್ತೆ? ಸಿ ಎಚ್ ಆಗುತ್ತೆ. ಇದಕ್ಕೆ ಇನ್ನೊಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಡಬಲ್ ಬಾಂಡ್ ಓ ಇದೇನಾಗುತ್ತೆ? ಸಿಂಗಲ್ ಬಾಂಡ್ ಓ ಎಚ್. ಸೊ ನೋಡಿ, ಸೊ ಸೆಕೆಂಡರಿ ಆಲ್ಕೋಹಾಲ್ ಬಂದಿದೆ ಅಲ್ವಾ? secondary alcohol. OH attached carbon is bonded with 2 carbons of the alkyl group. ಅದೇನಿದು? secondary alcohol. ಅರ್ಥ ಆಗ್ತಾ ಇದೆಯಾ? ಆಲ್ಡಿಹೈಡ್ ನ ರಿಡಕ್ಷನ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್ ಬಂತು. ಕೀಟೋನ್ಸ್ ನ ರಿಡಕ್ಷನ್ ಮಾಡಿದಾಗ ಸೆಕೆಂಡರಿ ಆಲ್ಕೋಹಾಲ್ ಬರ್ತಾ ಇದೆ. So take an example here. CH3, C double bond O, CH3. ಇದರ ಹೆಸರೇನಮ್ಮ? acetone. Common name is acetone. IUPAC name is propane-2-one. So same similarly, it reacts with a reducing agent called sodium borohydride. So similarly ಇಲ್ಲಿ ಏನಾಗುತ್ತೆ? So ಒಂದು ಪೈ ಬಾಂಡ್ ಕಟ್ ಆಗಿಬಿಟ್ಟು ಇಲ್ಲಿ ಒಂದು ಹೆಚ್ಚು ಇಲ್ಲಿ ಒಂದು ಹೆಚ್ಚಾದ ಆಗುತ್ತೆ. It become CH3 CH CH3OH. ಸೊ ಡಬಲ್ ಬಾಂಡ್ ಓ ಇದು ಕಟ್ ಮಾಡಿದ್ರೆ ಇಲ್ಲಿ ಒಂದು ಹೆಚ್ಚಾಗಿದಾಗ ಸಿ ಹೆಚ್ಚಾಯ್ತು, ಇಲ್ಲಿ ಒಂದು ಹೆಚ್ಚಾಗಿದಾಗ ಓ ಹೆಚ್ಚಾಯ್ತು. ಸೊ ಇದರ ಹೆಸರೇನು ಹೇಳಿ? ವಾಟ್ ಇಸ್ ದಿಸ್? ಐಸೋಪ್ರೊಪೈಲ್ ಆಲ್ಕೋಹಾಲ್. ಏನಮ್ಮ ಇದು? ಐಸೋಪ್ರೊಪೈಲ್ ಆಲ್ಕೋಹಾಲ್. ನಿನ್ನೆ ಎಲ್ಲ ಕಾಮನ್ ನೇಮ್ IUPAC ನೇಮ್ಸ್ ಎಲ್ಲ ನೋಡಿದ್ವಿ. ನೆನಪಿದೆಯಾ? ನೆನಪಿಲ್ಲ? ಸೊ ಆಲ್ಡಿಹೈಡ್ಸ್ ನ ರಿಡಕ್ಷನ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ಸ್ ನ ರಿಡಕ್ಷನ್ ಮಾಡಿದಾಗ ಸೆಕೆಂಡರಿ ಆಲ್ಕೋಹಾಲ್ ಬಂತು. ಅದೇ ರೀತಿ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬನಿಕ್ ಕಾಂಪೌಂಡ್ಸ್ ಅಲ್ಲಿ 3 ಇದೆ. ಒಂದು ಆಲ್ಡಿಹೈಡ್, ಇನ್ನೊಂದು ಕೀಟೋನ್, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಜನರಲ್ ಫಾರ್ಮುಲಾ ಏನಮ್ಮ? RC double bond O OH. Shall I write like this? RC double bond O OH. ಬರೀಬಹುದಾ? ಸೊ ಇದನ್ನ ನೀವು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಬಳಸಬೇಕು. ನಾನು ಅವಾಗಲೇ ಸೀಕ್ವೆನ್ಸ್ ಬರ್ತಿದ್ದೆ. ಸೊ ಆಲ್ಕೋಹಾಲ್ ಇಂದ ಆಲ್ಡಿಹೈಡ್, ಆಲ್ಡಿಹೈಡ್ ಇಂದ ಅದರಲ್ಲೂ ಪ್ರೈಮರಿ ಆಲ್ಕೋಹಾಲ್ ಇಂದ ಆಲ್ಡಿಹೈಡ್ ನ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಈಗ ರಿವರ್ಸ್ ಬರ್ತಾ ಇದೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಯಾವ ಆಲ್ಕೋಹಾಲ್ ಬರುತ್ತೆ ನಿಮಗೆ? ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಅದರಲ್ಲಿ ಮೈಲ್ಡ್ ಸ್ಟ್ರಾಂಗ್ ಯೂಸ್ ಮಾಡಬೇಕಾಗಿರೋದು ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಎಕ್ಸಾಂಪಲ್ ಏನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆದಾಗ ಇಲ್ಲಿ ಏನಾಗುತ್ತೆ? 2 ಬಾಂಡ್ ಕಟ್ ಆಗಿ ಇಲ್ಲಿಗೆ 2 ಹೈಡ್ರೋಜನ್ ಇಲ್ಲಿಗೆ 2 ಹೈಡ್ರೋಜನ್ ಆಡ್ ಮಾಡ್ತೀರಾ. ಆಗ ಆರ್ ಸಿ ಏನಾಗುತ್ತೆ? CH2. 2 ಕಟ್ ಮಾಡಿ ಇಲ್ಲಿಗೆ 2 ಹೈಡ್ರೋಜನ್ ಹಾಕಿ ಇಲ್ಲಿಗೆ 2 ಹೈಡ್ರೋಜನ್ ಹಾಕಿ. ಸೊ ಇದೇನಾಗುತ್ತೆ? OH ಪ್ಲಸ್ H2O. ಸೊ ಏನಮ್ಮ ಇದು? ಪ್ರೈಮರಿ ಆಲ್ಕೋಹಾಲ್. ಸೊ ಎಕ್ಸಾಂಪಲ್ ತಗೊಂಡ್ರೆ CH3 C double bond O OH. ಏನಮ್ಮ ಇದು? ಇಥಾನೋಯಿಕ್ ಆಸಿಡ್ ಅಥವಾ ಕಾಮನ್ ನೇಮ್ ಇಸ್ ಎಸಿಟಿಕ್ ಆಸಿಡ್. ಎಸಿಟಿಕ್ ಆಸಿಡ್ ನ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಸೊ ಬೋತ್ ದ ಬಾಂಡ್ಸ್ ವಿಲ್ ಕಟ್ ಹಿಯರ್. ಫಸ್ಟ್ ಬಾಂಡ್ ಕಟ್ ಆಗುವಾಗ ಫಸ್ಟ್ HH, ಸೆಕೆಂಡ್ ಬಾಂಡ್ ಕಟ್ ಮಾಡುವಾಗ HH. ಆಗ ಏನ್ ಬರುತ್ತೆ ನಿಮಗೆ? CH3 CH2OH ಪ್ಲಸ್ H2O. ಸೊ ಇದರ ಹೆಸರೇನು? ಇಥೈಲ್ ಆಲ್ಕೋಹಾಲ್. So this is how you can prepare alcohols using carbonyl compounds. Carbonyl compounds ಅಂದ್ರೆ ಕಾರ್ಬೋನಿಲ್ ಗ್ರೂಪ್ ಇರಬೇಕು. ಯಾವ್ಯಾವು? ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕಾರ್ಬೋನಿಲ್ ಕಾಂಪೌಂಡ್ಸ್ ನ ರಿಡಕ್ಷನ್ ಮಾಡಿದ್ರೆ ನಿಮಗೆ ಆಲ್ಕೋಹಾಲ್ಸ್ ಬರುತ್ತೆ. ಅದರಲ್ಲಿ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ತಗೊಂಡಾಗ
ಆಲ್ಡಿಹೈಡ್ಸ್ ಕೀಟೋನ್ಸ್ ಬರುತ್ತೆ, ರಿಡಕ್ಷನ್ ಆಗುತ್ತೆ. ಆಲ್ಡಿಹೈಡ್ ರಿಡಕ್ಷನ್ ಆದಾಗ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ ರಿಡಕ್ಷನ್ ಆದಾಗ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ಬೇಕಂದಾಗ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ 2 ಸ್ಟೆಪ್ ರಿಡಕ್ಷನ್ ಆಗ್ಬೇಕಲ್ಲಿ. ಇಲ್ಲೆಲ್ಲ 1 ಬಾಂಡ್ ಕಟ್ ಮಾಡಿದ್ವಿ, ಇಲ್ಲಿ 2 ಬಾಂಡ್ ಕಟ್ ಮಾಡಿದ್ವಿ. ಸೊ ಹಾಗಾಗಿ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಬೇಕು. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಗೆ ನಿಮಗೆ ಪ್ರೈಮರಿ ಆಲ್ಕೋಹಾಲ್ಸ್ ಬರುತ್ತೆ. ಹೌದಾ, ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಹೌ ಪ್ರಿಪರೇಷನ್ ಆಫ್ ವಿ ಕ್ಯಾನ್ ಪ್ರಿಪೇರ್ ಆಲ್ಕೋಹಾಲ್ಸ್ ಯೂಸಿಂಗ್ ಕಾರ್ಬೋನಿಲ್ ಕಾಂಪೌಂಡ್ಸ್. ನೆಕ್ಸ್ಟ್ 4ನೇದು ಲಾಸ್ಟ್ ಮೆಥಡ್. ಟೆಲ್ ಮೀ ಹೌ ಡು ಯು ಪ್ರಿಪೇರ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್? ಬೈ ರಿಡಕ್ಷನ್. ರಿಡಕ್ಷನ್ ಮಾಡಕ್ಕೆ ಏನ್ ಬಳಸ್ತೀರಿ? ರೆಡ್ಯೂಸಿಂಗ್ ಏಜೆಂಟ್ಸ್ ಬಳಸ್ತೀರಿ. ಅದರಲ್ಲಿ ಆಲ್ಡಿಹೈಡ್ಸ್ ತಗೊಂಡು ರಿಡಕ್ಷನ್ ಮಾಡಿದ್ರೆ ಯಾವ ಆಲ್ಕೋಹಾಲ್ ಬರುತ್ತೆ? ಪ್ರೈಮರಿ ಆಲ್ಕೋಹಾಲ್. ಕೀಟೋನ್ಸ್ ತಗೊಂಡು ರಿಡಕ್ಷನ್ ಮಾಡಿದ್ರೆ ಯಾವ ಆಲ್ಕೋಹಾಲ್ ಬರುತ್ತೆ? ಸೆಕೆಂಡರಿ ಆಲ್ಕೋಹಾಲ್. ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದಾಗ ಏನ್ ಬರುತ್ತೆ? ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಕೊನೆ ಮೆಥಡ್ 4ನೇ ಮೆಥಡ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಅಲ್ಲಿ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಗ್ರಿಗ್ನಾರ್ಡ್ ರಿಯೇಜೆಂಟ್. ನಿಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬಗ್ಗೆ ನಾನು ಹೇಳಿದ್ದೆ, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆಲ್ಕೈಲ್ ಹ್ಯಾಲೈಡ್ಸ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ. ಆಲ್ಕೈಲ್ ಹ್ಯಾಲೈಡ್ಸ್ RX ಆಲ್ಕೈಲ್ ಹ್ಯಾಲೈಡ್ ನ ಮೆಗ್ನೀಷಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ನಾನ್ ಪೋಲಾರ್ ಸಾಲ್ವೆಂಟ್ ತಗೊಂಡಾಗ ಮೆಗ್ನೀಷಿಯಂ ಹೋಗಿ ಆಡ್ ಆಗಿ ನಿಮಗೆ RMgX ಅಂತ ಬರುತ್ತೆ. ಏನ್ ಬರುತ್ತೆ? RMgX. This RMgX is called Grignard reagent. RMgX is called Grignard reagent. What is Grignard reagent? What is the general formula of Grignard reagent? RMgX. ಇಲ್ಲಿ ಆಲ್ಕೈಲ್ ಗ್ರೂಪ್ ಮೆಟಲ್ ಗೆ ಬಾಂಡ್ ಆಗಿದೆ. ಆಲ್ಕೈಲ್ ಗ್ರೂಪ್ ಮೆಟಲ್ ಮೆಗ್ನೀಷಿಯಂ ಮೆಟಲ್ ಗೆ ಬಾಂಡ್ ಆಗಿರೋದ್ರಿಂದ ಯಾವುದೇ ಒಂದು ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್ ಮೆಟಲ್ ಗೆ ಬಾಂಡ್ ಆಗಿದ್ರೆ ಅದನ್ನ ನಾವು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್. What are organometallic compounds? These are the compounds in which a metal is directly bonded to the carbon atom of the alkyl group. What are organometallic compounds? These are the compounds in which a metal is directly bonded to the carbon atom of the alkyl group is called organometallic compounds. ಇದರ ಸ್ಪೆಸಿಫಿಕ್ ನೇಚರ್ ಏನು, ಇದಕ್ಕೆ ಮೇನ್ ಬೇಸಿಕ್ ಏನು ಅಂತಂದ್ರೆ, ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ಆಲ್ಕೈಲ್ ಗ್ರೂಪ್ ಹೋಗಿ ಮೆಟಲ್ ಗೆ ಬಾಂಡ್ ಆಗಿದೆ. ಮೆಟಲ್ ಎಲೆಕ್ಟ್ರೋ ಪಾಸಿಟಿವ್, ಇಲ್ಲಿ ಕಾರ್ಬನ್ ಎಲೆಕ್ಟ್ರೋ ನೆಗೆಟಿವ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಆಲ್ಕೈಲ್ ಗ್ರೂಪ್ ಗೆ ಶಿಫ್ಟ್ ಆಗಬೇಕು. R- ಆಚೆ ಬರುತ್ತೆ. ಏನ್ ಬರುತ್ತೆ? R-. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಡೊನೇಟ್ಸ್ R-. ಅದಕ್ಕೋಸ್ಕರ ನಾನು ಹೇಳ್ತೀನಿ ಆಲ್ಕೈಲ್ ಗ್ರೂಪ್ present in Grignard reagent. Alkyl group present in Grignard reagent can act as nucleophile. So the nature of alkyl group present in the Grignard reagent is nucleophilic nature. It will come out as R-. ಯಾಕೆ ಅದಕ್ಕೆ ನ್ಯೂಕ್ಲಿಯೋಫಿಲಿಕ್ ನೇಚರ್ ಇದೆ ಅಂದ್ರೆ, ಈ ಆಲ್ಕೈಲ್ ಗ್ರೂಪ್ ಎಲೆಕ್ಟ್ರೋ ಪಾಸಿಟಿವ್ ಮೆಗ್ನೀಷಿಯಂಗೆ ಬಾಂಡ್ ಆಗಿರೋದ್ರಿಂದ ಇದನ್ನ ರಿಮೂವ್ ಮಾಡಿದಾಗ R- ನ್ಯೂಕ್ಲಿಯೋಫೈಲ್ ಆಗಿ ಆಚೆ ಬರುತ್ತೆ. ಸೊ ವಾಟ್ ಈಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್? RMgX. When alkyl halide reacts with magnesium metal, it gives a Grignard reagent. It is also nothing but organometallic compounds. Give an example of organometallic compounds. Yavadama? Grignard reagent. So write the general formula of Grignard reagent, RMgX. What is the role of alkyl group in the Grignard reagent? It can act as nucleophile. ಅರ್ಥ ಆಗ್ತಾ ಇದೆಯಾ? ಸೊ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ನ ಬಳಸಿಕೊಂಡು ಈಗ ನಾನು ಏನು ಪ್ರಿಪೇರ್ ಮಾಡ್ತೀನಿ? ಆಲ್ಕೋಹಾಲ್ಸ್ ನ ಪ್ರಿಪೇರ್ ಮಾಡ್ತೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ನೋಡಿ. ನಾನು ಅವಾಗಲೇ ಹೇಳಿದ್ದೆ ನಿಮಗೆ, ಕಾರ್ಬೋನಿಲ್ ಗ್ರೂಪ್ ಅಲ್ಲಿ C ಡಬಲ್ ಬಾಂಡ್ O ಇರುತ್ತೆ.
ಇದರಲ್ಲಿ ಕಾರ್ಬನ್ ಪಾರ್ಷಿಯಲ್ ಪಾಸಿಟಿವ್, ಆಕ್ಸಿಜನ್ ಪಾರ್ಷಿಯಲ್ ನೆಗೆಟಿವ್, ಪೊಲಾರಿಟಿ ಇರುತ್ತೆ. ಕಾರ್ಬನ್ ನಡುವೆ ಮತ್ತೆ ಆಕ್ಸಿಜನ್ ನಡುವೆ ಆಕ್ಸಿಜನ್ is more electronegative, hence the pi electrons are partially shifted towards oxygen gets partial negative, carbon will gets partial positive. ಈ ಕಾರ್ಬೋನಿಲ್ ಕಾಂಪೌಂಡ್ಸ್ ಗೆ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದ್ರೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದ್ರೆ RMgX ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದಾಗ ದಿಸ್ R ಮೈನಸ್ R, ನಾನು ಅವಾಗಲೇ ಇನ್ನೊಂದು ಪಾಯಿಂಟ್ ಹೇಳಿದೆ, ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಕಾರ್ಬನ್ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ನ್ಯೂಕ್ಲಿಯೋಫೈಲ್ ವಿಲ್ ಅಟ್ಯಾಚ್ ಟು ದ ಕಾರ್ಬೋನಿಲ್ ಕಾರ್ಬನ್ ವೆರಿ ಈಸಿಲಿ. ಹಾಗಾಗಿ ಇಲ್ಲಿ ನ್ಯೂಕ್ಲಿಯೋಫೈಲ್ ಆಲ್ಕೈಲ್ ಗ್ರೂಪ್ ವಿಲ್ ಅಟ್ಯಾಚ್ ಟು ದ ಕಾರ್ಬೋನಿಲ್ ಕಾರ್ಬನ್ ವೆರಿ ಈಸಿಲಿ. ಹಾಗಾಗಿ ಈ ಕಾರ್ಬೋನಿಲ್ ಕಾಂಪೌಂಡ್ಸ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? ಆಲ್ಕೋಹಾಲ್ಸ್ ಬರುತ್ತೆ. ಏನ್ ಬರುತ್ತೆ? ಆಲ್ಕೋಹಾಲ್ಸ್. How do you prepare alcohols from Grignard reagent? By treating Grignard reagent with carbonyl compound. By treating Grignard reagent with the carbonyl compounds, you may get alcohols. No, one by one. First, ನಾನು formaldehyde ತಗೊಳ್ತೀನಿ. Formaldehyde. The first member of aldehyde is formaldehyde, where the carbonyl group is bonded with two hydrogens. ಇದನ್ನ ಏನಂತ ಕರೀತೀವಿ ನೀವು? ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್. ಈ ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಎಕ್ಸಾಂಪಲ್ ತಗೊಳ್ತೀನಿ. R ಗ್ರೂಪ್ ಹತ್ರ CH3 MgBr, ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್. ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ alkyl group can act as nucleophile. It will come out as CH3 minus. ಈ CH3 minus ಹೋಗಿ ಕಾರ್ಬೋನಿಲ್ ಕಾರ್ಬನ್ ಗೆ ಏನ್ ಮಾಡ್ಕೊಳ್ಳುತ್ತೆ? ಬಾಂಡ್ ಮಾಡ್ಕೊಳ್ಳುತ್ತೆ. ಯಾಕೆಂದ್ರೆ ಇದ್ರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನ್ಯೂಕ್ಲಿಯೋಫೈಲ್ ಮೈನಸ್ ಚಾರ್ಜ್ ಬಂದು ಏನಾಗುತ್ತೆ? ಈಸಿಯಾಗಿ ಅಟ್ಯಾಕ್ ಮಾಡ್ಕೊಳ್ಳುತ್ತೆ. 4 ಬಾಂಡ್ ಇರುವಂತ ಕಾರ್ಬನ್ ಇದು ಅಟ್ಯಾಕ್ ಮಾಡಿದ ತಕ್ಷಣ 5 ಬಾಂಡ್ ಆಗ್ಬಿಡುತ್ತೆ. ಹಾಗಾಗಿ ಈ ಬಾಂಡ್ ಹೋಗಿ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗಿ ಇದು O ಮೈನಸ್ ಆಗುತ್ತೆ. ಈ O ಮೈನಸ್ ಗೆ MgBr ಪ್ಲಸ್ ಬಂದು ಬಾಂಡ್ ಮಾಡ್ಕೊಳ್ಳುತ್ತೆ. ನಿಮಗೆ ಅಡಿಷನಲ್ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ HCH ಈ ಪಾರ್ಟ್ ಹಿಂಗೆ ಇದೆ ಅಪ್ಪ, ಇದೆ ಚೇಂಜ್ ಆಗಿಲ್ಲ. ಡಬಲ್ ಬಾಂಡ್ O ಇದ್ದಿದ್ದು ಏನಾಯ್ತು? ಈಗ ಸಿಂಗಲ್ ಬಾಂಡ್ O ಮೈನಸ್ ಆಗಿತ್ತು. ಆ O ಮೈನಸ್ ಗೆ MgBr ಅಟ್ಯಾಕ್ ಆಯಿತು. ಜೊತೆಗೆ ಈ ಕಾರ್ಬನ್ ಗೆ ಒಂದು CH3 ಗ್ರೂಪ್ ಏನಾಯ್ತು? ಈಗ ಆಡ್ ಆಯಿತು ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ. ಇದು ಅಡಿಷನಲ್ ಪ್ರಾಡಕ್ಟ್. ಇದನ್ನ ನೀವು ಹೈಡ್ರೋಲಿಸಿಸ್. ಲಿಸಿಸ್ ಅಂದ್ರೆ ಬ್ರೇಕಿಂಗ್ ಆಫ್ ಬಾಂಡ್, ಹೈಡ್ರೋಲಿಸಿಸ್ ಅಂದ್ರೆ ಬ್ರೇಕಿಂಗ್ ಆಫ್ ಬಾಂಡ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಸೊ ಇಲ್ಲಿ ನೀವು ಬಾಂಡ್ ನ ಡಿವೈಡ್ ಮಾಡಬೇಕಾಗುತ್ತೆ. ಇಲ್ಲಿಗೆ H ಹಾಕಬೇಕು, ಇಲ್ಲಿಗೆ OH ಹಾಕಬೇಕು. ವಾಟರ್ ನಲ್ಲಿ HOH ಇರುತ್ತಲ್ವಾ, ಆಕ್ಸಿಜನ್ ಇರೋ ಕಡೆಗೆ H ಹಾಕಿ, MgBr ಇರೋ ಕಡೆಗೆ OH ಮೈನಸ್ ಹಾಕಿ. ನಿಮಗೆ ಏನ್ ಬರುತ್ತೆ ಇವಾಗ ನೋಡಿ? CH3 ಇದೆ, ಇದೆಯಾ? CH3 it is bonded with CH2 ಅಲ್ವೇನಪ್ಪ? CH2 ಜೊತೆಗೆ ಏನಿದೆ? ಇಲ್ಲಿ OH ಇದೆ. ಹಾಗಾಗಿ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ನಿಮಗೆ ಏನ್ ಬರುತ್ತೆ? ಪ್ರೈಮರಿ ಆಲ್ಕೋಹಾಲ್. Formaldehyde reacts with Grignard reagent followed by hydrolysis gives primary alcohol. Formaldehyde reacts with Grignard reagent followed by hydrolysis gives primary alcohol. Other than formaldehyde, ಬೇರೆ aldehydes ತಗೊಳ್ತೀವಿ. ಸೆಕೆಂಡ್ ಮೆಂಬರ್ ಆಫ್ ಆಲ್ಡಿಹೈಡ್ ಯಾವ್ದಮ್ಮ? ಎಸಿಟಾಲ್ಡಿಹೈಡ್. ಫಾರ್ಮುಲಾ ಬಂದು CH3 C ಡಬಲ್ ಬಾಂಡ್ OH. ಏನಿದು? ಎಸಿಟಾಲ್ಡಿಹೈಡ್. ಸೆಕೆಂಡ್ ಮೆಂಬರ್. ಇಲ್ಲಿ H ಬಂದು ಒಂದು H ಬಂದ್ರು CH3 ಹಾಕಿದ್ದೀನಿ. ಇದು ಆಲ್ಡಿಹೈಡ್. RCH ಆಲ್ಡಿಹೈಡ್. ಇದು ಸೆಕೆಂಡ್ ಮೆಂಬರ್ ಆಫ್ ಆಲ್ಡಿಹೈಡ್ ಎಸಿಟಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ ನ ಬಿಟ್ಟು ಬೇರೆ ಯಾವ ಆಲ್ಡಿಹೈಡ್ಸ್ ತಗೊಂಡ್ರು ಏನ್ ಬರುತ್ತೆ ನೋಡೋಣ. ಫಾರ್ಮಾಲ್ಡಿಹೈಡ್ ಬಿಟ್ಟು ಬೇರೆ ಅಸಿಟಾಲ್ಡಿಹೈಡ್ ತಗೊಂಡಿದ್ದೀನಿ. ಇದನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರ್ ದೆನ್ ಫಾರ್ಮಾಲ್ಡಿಹೈಡ್ ಅಸಿಟಾಲ್ಡಿಹೈಡ್ ತಗೊಂಡಿದ್ದೀನಿ. ಸೊ ಸೇಮ್ ಏನ್ ಮಾಡಿದ್ರು ಇದೇ ರೀತಿ ಆಲ್ಕೈಲ್ ಗ್ರೂಪ್ CH3 ಮೈನಸ್ ಹೋಗಿ ಕಾರ್ಬೋನಿಲ್ ಕಾರ್ಬನ್ ಗೆ ಬಾಂಡ್ ಮಾಡ್ಕೊಳ್ಳುತ್ತೆ. ಅಂಡ್ ದಿಸ್ ಬಾಂಡ್ ಶಿಫ್ಟ್ಸ್ ಟು ಆಕ್ಸಿಜನ್. O ಮೈನಸ್ ಗೆ MgBr ಬಂದು ಬಾಂಡ್ ಆಗುತ್ತೆ. ಈಗೇನು CH3 C
H ಇದಿಷ್ಟು ಹಿಂಗೆ ಇರುತ್ತೆ, ಏನು ಚೇಂಜ್ ಆಗಲ್ಲ. ಇಲ್ಲಿ ಡಬಲ್ ಬಾಂಡ್ O ಇದ್ದಿದ್ದು ಏನಾಯ್ತು, ಸಿಂಗಲ್ ಬಾಂಡ್ O ಮೈನಸ್ ಇತ್ತು, MgBr ಅದಕ್ಕೆ ಏನಾಯ್ತು, ಆಡ್ ಆಯ್ತು. ಜೊತೆಗೆ ಇನ್ನೊಂದು CH3 ಗ್ರೂಪ್ ಬಂದು ಏನಾಯ್ತು, ಕಾರ್ಬನ್ಗೆ ಬಾಂಡ್ ಮಾಡ್ಕೊಳ್ತು. ಸೊ ಅಡಿಷನಲ್ ಪ್ರಾಡಕ್ಟ್ ಇದು. ಇದನ್ನ ನೀವು ಹೈಡ್ರೋಲಿಸಿಸ್ ಮಾಡಿದ್ರೆ ಸೇಮ್ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿ H ಇಲ್ಲಿ OH ಹಾಕ್ತೀವಿ, ಆಗ ನಿಮಗೆ CH3 CH ಹೇಳಿ OH CH3 ಕರೆಕ್ಟಾ ನೋಡಿ, CH3 CH CH3 OH group. So OH attached carbon bonded with two carbons, you will get secondary alcohol, isopropyl alcohol ಅಥವಾ propane-2-ol IUPAC ನೇ ಬರುತ್ತೆ ಅಲ್ವೇನಪ್ಪ. ಸೊ ಅದರ್ ದೆನ್ ಫಾರ್ಮಾಲ್ಡಿಹೈಡ್ reacts with Grignard reagent followed by hydrolysis gives primary alcohol. ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಗೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಅದರ್ ದೆನ್ ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಈಗ ಕೀಟೋನ್ಸ್ ತಗೋಣ, ಇನ್ನೊಂದು ಕಾರ್ಬೋನಿಲ್ ಕಾಂಪೌಂಡ್ ಆಲ್ಡಿಹೈಡ್ ಇಂದ ನೋಡಿದ್ವಿ. ಆಲ್ಡಿಹೈಡ್ ಅಲ್ಲಿ ಫಾರ್ಮಾಲ್ಡಿಹೈಡ್ ತಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್, ಅಸಿಟಾಲ್ಡ್ ಅದರ್ ದೆನ್ ಫಾರ್ಮಾಲ್ಡಿಹೈಡ್ ತಗೊಂಡ್ರೆ ಸೆಕೆಂಡರಿ ಆಲ್ಕೋಹಾಲ್. ಕೀಟೋನ್ಸ್ ತಗೊಳ್ತೀವಿ. ಕೀಟೋನ್ಗೆ ಒಂದು ಎಕ್ಸಾಂಪಲ್ ಬಂದು CH3 C ಡಬಲ್ ಬಾಂಡ್ O CH3 ಏನಮ್ಮ ಇದು ಎಸಿಟೋನ್ ಅಥವಾ propane-2-ol. ಎಸಿಟೋನ್ ನ ಈಗ ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ CH3 MgBr ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಮಿಥೈಲ್ ಗ್ರೂಪ್ ನ್ಯೂಕ್ಲಿಯೋಫೈಲ್ ನ ಕಾರ್ಬೋನಿಲ್ ಕಾರ್ಬನ್ಗೆ ಆಡ್ ಮಾಡಿ. ಸೊ ದಿಸ್ ಬಾಂಡ್ ಶಿಫ್ಟ್ಸ್ ಟು ಹಿಯರ್. ಸೊ ಏನ್ ಬರುತ್ತೆ ನಿಮಗೆ ಅಡಿಷನಲ್ ಪ್ರಾಡಕ್ಟ್ CH3 C CH3 this remains the same as it is. ಇಲ್ಲೇ ಇದೆ ಅಲ್ಲೇ ಇರುತ್ತೆ ಇದು. ಸೊ ಇಲ್ಲಿ ಡಬಲ್ ಬಾಂಡ್ O ಇದೆ ಏನಾಯ್ತಮ್ಮ, ಸಿಂಗಲ್ ಬಾಂಡ್ O MgBr. ಸೊ ಇನ್ನೊಂದು CH3 ಹೋಗಿ ಕಾರ್ಬನ್ ಏನಾಯ್ತು ಇಲ್ಲಿ ಬಾಂಡ್ ಮಾಡ್ಕೊಳ್ತು. ಇದನ್ನ ಏನ್ ಮಾಡ್ತೀರಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೈಡ್ರೋಲಿಸಿಸ್ ಮಾಡ್ತೀರಿ. ಸೊ ಇಲ್ಲಿ ಬಾಂಡ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲಿ H ಹಾಕ್ತೀರಿ, ಇಲ್ಲಿಗೆ OH ಹಾಕ್ತೀರಿ. ಏನಾಯ್ತು ಅವಾಗ CH3 C CH3 OH tertiary butyl alcohol 2-methyl propane-2-ol IUPAC ನೇಮ್ ಅಲ್ವಾ. ಸೊ ಇದೇನಿದು ಟರ್ಷಿಯರಿ ಆಲ್ಕೋಹಾಲ್. ಯಾಕೆ ಟರ್ಷಿಯರಿ ಆಲ್ಕೋಹಾಲ್ ಅಂತೀವಿ, OH attached carbon is bonded with 3 carbons. So this is how you can prepare primary, secondary and tertiary alcohols from Grignard reagent. ಗ್ರಿಗ್ನಾರ್ಡ್ ರಿಯೇಜೆಂಟ್ ನ ಕಾರ್ಬೋನಿಲ್ ಕಾಂಪೌಂಡ್ಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ಆಲ್ಕೈಲ್ ಗ್ರೂಪ್ ಇಂದ ನ್ಯೂಕ್ಲಿಯೋಫೈಲ್ ಬರುತ್ತೆ, ಅದು ಹೋಗಿ ಕಾರ್ಬೋನಿಲ್ ಕಾರ್ಬನ್ಗೆ ಬಾಂಡ್ ಆಗಿಬಿಟ್ಟು ಅಡಿಷನಲ್ ಕಾಂಪೌಂಡ್ ಬರುತ್ತೆ. ಆ ಅಡಿಷನಲ್ ಕಾಂಪೌಂಡ್ ನ ಹೈಡ್ರೋಲಿಸಿಸ್ ಮಾಡಿದ್ರೆ ನಿಮಗೆ ಆಲ್ಕೋಹಾಲ್ಸ್ ಬರುತ್ತೆ. ಅದ್ರಲ್ಲಿ ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಗೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್. ಅದರ್ ದೆನ್ ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್. ಕೀಟೋನ್ಸ್ ನ ತಗೊಂಡು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಮಾಡಿದ್ರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. Tell me, how do you prepare tertiary alcohol from Grignard reagent? When ketones reacts with Grignard reagent followed by hydrolysis gives tertiary alcohol. Primary alcohol ಬೇಕು ಅಂದ್ರೆ formaldehyde reacts with Grignard reagent followed by hydrolysis gives primary alcohol. Secondary alcohol ಬೇಕಂದ್ರೆ other than formaldehyde ಬೇರೆ ಯಾವ ಆಲ್ಡಿಹೈಡ್ ಆದ್ರೂ ತಗೋಬಹುದು, ಅದನ್ನ Grignard reagent ಜೊತೆಗೆ ರಿಯಾಕ್ಟ್ ಮಾಡಿ followed by hydrolysis ಮಾಡಿದ್ರೆ ketones ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಆಲ್ಕೋಹಾಲ್ಸ್ ಇನ ಪ್ರಿಪರೇಷನ್ಸ್ 4 ಮೆಥಡ್ ನಿಮಗೆ ಡಿಸ್ಕಸ್ ಮಾಡಿದೀನಿ. ಒಂದು ಫ್ರಮ್ ಆಲ್ಕೈಲ್ ಅಲೈಡ್ ತಗೊಂಡ್ ಮಾಡೋದು, ಅದನ್ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತೀರಿ. ಎರಡನೇದು ಫ್ರಮ್ ಆಲ್ಕೀನ್ ತಗೊಂಡ್ ಮಾಡ್ತೀರಿ. ಆಲ್ಕೀನ್ ಅಲ್ಲಿ ಆಸಿಡ್ ಬೇಸ್ಡ್ ಹೈಡ್ರೇಷನ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಹೈಡ್ರೋಬೋರೇಷನ್ ಮಾಡಬಹುದು. ಕಾರ್ಬೋನಿಲ್ ಕಾಂಪೌಂಡ್ಸ್ ಅಲ್ಲೂ ನೀವು ಆಲ್ಕೋಹಾಲ್ ಪ್ರಿಪೇರ್ ಮಾಡಬಹುದು, ರಿಡಕ್ಷನ್ ಮಾಡಬೇಕು. ಆಲ್ಡಿಹೈಡ್ ನ ರಿಡಕ್ಷನ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ ನ ರಿಡಕ್ಷನ್ ಮಾಡಿದಾಗ ಸೆಕೆಂಡರಿ ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆಸಿಡ್ ನ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಅದೇನಪ್ಪ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಆಲ್ಕೋಹಾಲ್ ಪ್ರಿಪೇರ್ ಮಾಡುವಾಗ ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್. ಅದರ್ ದೆನ್ ಫಾರ್ಮಾಲ್ಡಿಹೈಡ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್. ಕೀಟೋನ್ಸ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಮಾಡಿದ್ರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. These are the 4 different methods used to prepare alcohol from alkyl halide, from alkenes, from
ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂಡ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಎಕ್ಸಾಮಿನೇಷನ್ಸ್ಗೆ ಸಾಕಷ್ಟು ಸತಿ ಬಂದಿದೆ. ಈ ಗ್ರಿಗ್ನಾರ್ಡ್ ರಿಯೇಜೆಂಟು, ಆಮೇಲೆ ಕಾರ್ಬೋನಿಲ್ ಕಾಂಪೌಂಡ್ಸ್ ಯೂಸ್ ಮಾಡೋದು, ಹೈಡ್ರೋಬೋರೇಷನ್, ಅದೆಲ್ಲ ಸಾಕಷ್ಟು ಸತಿ ಎಕ್ಸಾಮಿನೇಷನ್ಸ್ಗೆ ಅರೈಸ್ ಆಗಿದೆ. ಸೊ ಎಲ್ಲ ಪಾಯಿಂಟ್ಸ್ನ ಫಾಲೋ ಮಾಡಿದ್ದೀರಿ ಅನ್ಕೋತೀನಿ. ಸೊ ಕ್ಲಾಸ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ, ಅರ್ಥ ಆಗದೆ ಇರೋದನ್ನ ಫೋನ್ ಮಾಡಿ ತಿಳ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಥ್ಯಾಂಕ್ ಯು.